ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಹಾಗೂ ಇವತ್ತು ಹುಣ್ಣಿಮೆ ಬೇರೆ ಇದೆ. ಹಾಗೆ ಇವತ್ತು ವಟ ಸಾವಿತ್ರಿಯ ವ್ರತ ಕೂಡ ಇದೆ. ಯಾರೆಲ್ಲ ಈ ಒಂದು ವ್ರತವನ್ನು ಆಚರಣೆ ಮಾಡ್ತಿದ್ದೀರಾ, ನಿಮ್ಮ ಗಂಡನ ಆಯುಷು, ಆರೋಗ್ಯ, ಸುಖ, ಶಾಂತಿಗಾಗಿ ಈ ಒಂದು ವ್ರತವನ್ನು ಪೂಜೆ ಮಾಡ್ತಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಯುಷು, ಆರೋಗ್ಯ, ಸುಖ, ಶಾಂತಿ ನಿಮ್ಮ ಬದುಕಲ್ಲಿ ನೆಲೆಸಲಿ. ಹಾಗೆ ಇವತ್ತು ಬಹಳ ವಿಶೇಷವಾದಂತಹ ದಿನ. ನೀವೆಲ್ಲ ಕಮೆಂಟಲ್ಲಿ ತಿಳಿಸಿದ್ರಿ ವೀಕ್ಲಿ ರೀಡಿಂಗ್ನ ಬೇಗ ಮಾಡಿ, ಸಂಡೇನೇ ಅಪ್ಲೋಡ್ ಮಾಡಿ ಅಂತ. ಖಂಡಿತ ನೆಕ್ಸ್ಟ್ ವೀಕಿಂದ ನಾನು ಬೇಗ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ, ಅಥವಾ 2 ಬೇಕಿದ್ರೂ ನೀವು ಆಯ್ಕೆ ಮಾಡ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ನೋಡೋಣ. ಹಾಗೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಕಾರ ಹುಣ್ಣಿಮೆ ಆಗಿರೋದ್ರಿಂದ ನಿಮ್ಮ ಮನೆಯನ್ನು ಕೂಡ ಕ್ಲೆನ್ಸ್ ಮಾಡಿ, ಧೂಪದಿಂದ ಪ್ರತಿಯೊಂದು ಮೂಲೆಗೂ ಧೂಪನ ತೋರಿಸಿ, ಹಾಗೂ ಇನ್ನಷ್ಟು ಕ್ಲೆನ್ಸಿಂಗ್ ಆಗಲಿ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ನೆಲೆಸಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಸ್ಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಂಬರ್ 1, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲೇದಾಗಿ ಬೆಲ್ಲಲ್ಲಿ ಇನ್ ಮೆಸೇಜಸ್ ಕೊಡ್ತಿದ್ದೆ ನಿಮಗೆ. ನೋಡೋಣ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಇದೆ ಅನ್ನೋದನ್ನು ಈ ಒಂದು ಬೆಲ್ಲಲ್ಲಿ ನೋಡೋಣ. ರಾಧಾಕೃಷ್ಣ. ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಒಂದು ಲೈಫಲ್ಲಿ ಒಂದು ರೀತಿ ಇಷ್ಟು ದಿವಸ ಯಾವ ವಿಚಾರವಾಗಿ ಸ್ಟ್ರಕ್ ಆಗಿದೆ, ಯಾವ ಕೆಲಸದಲ್ಲಿ ಸ್ಟ್ರಕ್ ಆಗಿದೆ, ಯಾವ ಡಿಸಿಷನ್ ತಗೊಳ್ಳಿಕ್ಕೆ ನಿಮಗೆ ಸ್ವಲ್ಪ ಹಿಂಜರಿತಿದ್ರಿ, ಭಯ ಪಡ್ತಿದ್ರಿ, ಅಥವಾ ಯಾವುದಕ್ಕಾಗಿ ಪ್ರಯತ್ನವನ್ನು ಮಾಡ್ತಿದ್ರಿ, ಅದರಲ್ಲಿ ನಿಮಗೆ ಸಕ್ಸಸ್ ಕಾಣಿಲ್ಲ, ತುಂಬ ದಿವಸಗಳಿಂದ ಈ ಕೆಲಸದಲ್ಲಿ ತುಂಬ ಓಡಾಡ್ತಿದ್ದೀರಾ, ಶ್ರಮ ವಹಿಸಿದ್ದೀರಾ, ಪ್ರತಿಫಲ ಸಿಕ್ಕಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಈ ಒಂದು ವಾರ ನಿಮ್ಮ ಲೈಫಲ್ಲಿ ಚೇಂಜಸ್ ಖಂಡಿತ ಇದೆ, ಲಕ್ ಇದೆ. ಹಾಗೆ ಹೊಸ ಒಂದು ವಿಚಾರನೂ ಕೂಡ ನಿಮ್ಮ ಒಂದು ತಲೆಗೆ ಓಡ್ತಿದೆ, ಹೊಸ ವಿಚಾರ ಕೂಡ ನಿಮ್ಮ ಕಿವಿಗೆ ಬೀಳ್ತಿದೆ, ಶುಭಕಾರ್ಯ ಸುದ್ದಿಗಳನ್ನು ನೀವು ಕೇಳ್ತಿದ್ದೀರಾ ಈ ಒಂದು ವಾರದಲ್ಲಿ. ನಂಬರ್ 1, ಯಾವುದು ನಿಮ್ಮ ಲೈಫಲ್ಲಿ ಅಗತ್ಯ ಇಲ್ಲ, ಯಾವ ವ್ಯಕ್ತಿ ಅಗತ್ಯ ಇಲ್ಲ, ಅಥವಾ ಯಾವ ವಿಚಾರ ಅಗತ್ಯ ಇಲ್ಲ, ಅದನ್ನು ಲೆಟ್ ಗೋ ಮಾಡಿ. ತುಂಬ ಯೋಚನೆ ಮಾಡ್ತಿದ್ದೀರಾ ಡೀಪಾಗಿ, ಕೆಲವು ವಿಚಾರಗಳಲ್ಲಿ ನಿಮಗೆ ಗೊಂದಲ ಮಾಡ್ಕೊಂಡಿರ್ಬೋದು. ಆ ಗೊಂದಲದಿಂದ ಈಚೆ ಬರ್ತಿದ್ದೀರಾ. ಸಕ್ಸಸ್ ಹೆಚ್ಚಾಗಿ ಇದೆ. ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಕೂಡ ಬಂದಿದ್ದಾರೆ. ಆ ವ್ಯಕ್ತಿಯ ಪ್ರೀತಿಯ ವಿಚಾರವಾಗಿ ಡೌಟ್ ಇರ್ಬೋದು, ಅಥವಾ ಇನ್ನಷ್ಟು ಆಲೋಚನೆ ಮಾಡ್ತಿರ್ಬೋದು, ಈ ವ್ಯಕ್ತಿ ನನ್ನ ಲೈಫಿಗೆ ಸರಿಯಾದ ವ್ಯಕ್ತಿನ, ಸರಿಯಾದ ಪಾರ್ಟ್ನರ, ಅಥವಾ ಮುಂದುವರಿಲ್ಲ, ಅಥವಾ ಏನು ಮಾಡಲಿ ಅನ್ನೋ ಒಂದು ಗೊಂದಲ ಇದೆ. ಆ ಪ್ರೀತಿನ ನೀವು ಒಪ್ಕೊಂಡಿದ್ದೀರಾ, ಅವರ ಪ್ರಪೋಸಲ್ನ ನೀವು ಒಪ್ಕೊಂಡಿದ್ದೀರಾ. ಬಟ್ ಒಪ್ಪಾದ್ಮೇಲಿಂದ ಬಹಳಷ್ಟು ಚಂಚಲತೆ ಮನಸ್ಸು ಇದೆ ನಿಮಗೆ. ಹಾಗೆ ಈ ಪ್ರೀತಿನ ನಿಮ್ಮ ಕುಟುಂಬದ ಜೊತೆ ಶೇರ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಬೇಕು, ನಿಮಗೆ ಹತ್ರವಾಗಿರುವಂಥ ವ್ಯಕ್ತಿಗಳ ಜೊತೆ ಶೇರ್ ಮಾಡಬೇಕು ಅಂತ ನೀವು ಯೋಚಿಸ್ತಿರ್ಬೋದು. ನಂಬರ್ 1, ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಖಂಡಿತ ನೀವೇನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಇನ್ನಷ್ಟು ನಿಮಗೆ ಕ್ಲಾರಿಟಿ ಆಗಲಿ. ಹಾಗೆ ಈ ಪ್ರೀತಿನ ನೀವೇನು ಒಪ್ಪಿದ್ದೀರಾ, ಆ ವ್ಯಕ್ತಿ ಜೊತೆ ಲೈಫ್ ಲಾಂಗ್ ನೀವು ಹೆಜ್ಜೆಯನ್ನು ಹಾಕಬೇಕು, ಲೈಫ್ ಲಾಂಗ್ ಅವ್ರ ಜೊತೆ ಇರಬೇಕು ಅಂತ ಅಂದ್ಕೊಂಡಿದ್ದೀರಾ, ತೀರ್ಮಾನ ತೊಗೊಂಡಿದ್ದೀರಾ. ನೀವು ಸ್ಟ್ರಾಂಗ್ ಡಿಸಿಷನ್ ತಗೊಂಡ್ಮೇಲೆ ನಿಮ್ಮ ಕುಟುಂಬದ ಜೊತೆ, ನಿಮ್ಮ ಇಷ್ಟ ವ್ಯಕ್ತಿಗಳ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕನ್ಫ್ಯೂಷನ್ಸ್ ಇದೆ, ಟ್ರಸ್ಟ್ ಇರಬೇಕಿದೆ. ನೀವು ಆ ವ್ಯಕ್ತಿ ಮೇಲೆ ನಂಬಿಕೆ ಬರ್ತಿಲ್ಲ ಕೆಲವು ವಿಚಾರಗಳಲ್ಲಿ. ಆ ನಂಬಿಕೆ ಮುಖ್ಯ. ಇನ್ನಷ್ಟು ಡೀಪಾಗಿ ಅರ್ಥ ಮಾಡ್ಕೋಬೇಕಾಗಿದೆ, ಇನ್ನಷ್ಟು ಡೀಪಾಗಿ ಯೋಚನೆ ಮಾಡಬೇಕಾಗಿದೆ. ನಂಬರ್ 1, ಹೆಚ್ಚು ಡೈರೀಸ್ನ ಬರೀತಿದ್ದೀರಾ ಈ ಒಂದು ವಾರದಲ್ಲಿ. ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ನ ನೀವು ಡೈರಿಲಿ ಬರೀತಿದ್ದೀರಾ. ಹಿಂದೆ ಆಗಿರೋ ಘಟನೆಗಳನ್ನು ನೀವು ಮತ್ತೆ ಈ ಒಂದು ವಾರದಲ್ಲಿ ಹೆಚ್ಚು ಗಮನ ಕೊಡ್ತಿದ್ದೀರಾ. ಅದರಿಂದ ಹೊಸ ವಿಚಾರ ಕೂಡ ನಿಮ್ಮ ಕಿವಿಗೆ ಬೀಳ್ತಿರಬಹುದು.
ಪಾಯಲ್ ನಂಬರ್ 1, ಎಸ್, ಹಳೆಯ ಸ್ನೇಹಿತರು ಆಗಿರಬಹುದು, ನಿಮ್ಮ ಹಳೆಯ ವ್ಯಕ್ತಿ, ನಿಮ್ಮ ಪ್ರೀತಿಯ ವ್ಯಕ್ತಿ ಆಗಿರಬಹುದು, ನಿಮ್ಮ ಲೈಫಿಂದ ದೂರ ಹೋಗಿರುವಂಥ ನಿಮ್ಮ ಪಾರ್ಟ್ನರ್ ಆಗಿರ್ಬೋದು. ಆ ವ್ಯಕ್ತಿನ ನೀವು ತುಂಬ ನಂಬಿದ್ರಿ, ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ ಅಂತ ತುಂಬ ಬೇಸರದಲ್ಲಿದ್ದರೆ, ಯಾವುದೇ ರೀಸನ್ಸ್ ಕೊಡದೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ರೆ ಮತ್ತೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಈ ಒಂದು ವಾರದಲ್ಲಿದೆ. ನಿಮ್ಮ ಸೋಲ್ಮೇಟ್ನ ಭೇಟಿ ಮಾಡುವಂಥ ಸಮಯ. ಆ ವ್ಯಕ್ತಿ ನಿಮ್ಮ ಜೊತೆ ಇದ್ದಾಗ ತುಂಬಾ ಏನು ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ಬೇಕು ಅನಿಸುತ್ತೆ. ಹಾಗೆ ಮನಸ್ಸಲ್ಲಿ ಇರುವಂತಹ ನೋವನ್ನೆಲ್ಲ ವ್ಯಕ್ತಿ ಜೊತೆ ಹೇಳ್ಕೊಳ್ಬೇಕು, ಮನಸ್ಸಿನ ಭಾರನ ಕಮ್ಮಿ ಮಾಡ್ಕೋಬೇಕು, ಇನ್ನಷ್ಟು ನಾನು ಅವ್ರ ಜೊತೆ ಬೆರಿಬೇಕು, ಅವರ ಕಷ್ಟ ಸುಖಗಳಲ್ಲಿ ನಾನು ಇರಬೇಕು, ನನ್ನ ಕಷ್ಟ ಸುಖಗಳಲ್ಲೂ ಆ ವ್ಯಕ್ತಿ ಇರಬೇಕು ಅಂತ ಬಯಸುವಂಥ ಮನಸ್ಸಿದೆ. ಹೆಚ್ಚಾಗಿ ಆ ವ್ಯಕ್ತಿ ನಿಮ್ಮ ಎದುರಿಗೆ ಬಂದಾಗ ಈ ಒಂದು ವಾರದಲ್ಲಿ ತುಂಬ ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ, ಅದು ತಪ್ಪಲ್ಲ. ಬಟ್ ನೀವು ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡೋ ಮುಂಚೆ ನಿಮ್ಮ ಮನಸ್ಸಿಗೆ ಸರಿನಾ ತಪ್ಪ ಅನ್ನೋದು ಯೋಚನೆ ಮಾಡಿ. ಬಿಕಾಸ್ ನೀವು ಎಷ್ಟು ಓಪನ್ ಅಪ್ ಆಗಿ ಆ ವ್ಯಕ್ತಿ ಜೊತೆ ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಗಿಲ್ಟ್ ಇಲ್ಲ, ಯಾವುದೇ ರೀತಿ ನೋವಿಲ್ಲ, ಅಥವಾ ಯಾವುದೇ ರೀತಿ ನಿಮಗೆ ಅವ್ರಿಗೆ ಹರ್ಟ್ ಮಾಡುವಂಥ ಉದ್ದೇಶ ಇಲ್ಲ. ನೀವು ಎಲ್ಲವನ್ನು ಶೇರ್ ಮಾಡಬೇಕು ಅಂತ ಮನಸ್ಸು ಬಯಸ್ತಿದೆ. ಬಟ್ ಆ ವ್ಯಕ್ತಿ ಅದಕ್ಕೆ ಅರ್ಹರ ಅಥವಾ ಇನ್ನಷ್ಟು ಸಮಯ ತಗೊಂಡು ಮುಂದೆ ಹೋಗ್ಲಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಿದೆ. ಪಾಯಲ್ ನಂಬರ್ 1, ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಮತ್ತೆ ರೀಬ್ಯಾಕ್ ಆಗ್ತಿದ್ದಾರೆ ಆ ವ್ಯಕ್ತಿ. ನಿಮ್ಮ ಲೈಫಿಗೆ ಯಾರು ದೂರ ಹೋಗಿದ್ದಾರೆ ನಿಮ್ಮ ಪ್ರೀತಿ ಜೀವನದಿಂದ, ಈ ಒಂದು ವಾರದಲ್ಲಿ ಆ ವ್ಯಕ್ತಿ ಎಂಟ್ರಿ ಕೊಡ್ತಿದ್ದಾರೆ. ತುಂಬ ಪ್ರಾರ್ಥನೆ ಮಾಡಿದ್ದೀರಾ ದುರ್ಗಾ ಪರಮೇಶ್ವರಿಗಾಗಿರ್ಬೋದು, ತಾಯಿ ಚಾಮುಂಡೇಶ್ವರಿ ಅಮ್ಮಗಾಗಿರಬಹುದು. ತುಂಬ ನೀವು ಶಕ್ತಿ ದೇವತೆಗೆ ಪ್ರಾರ್ಥನೆ ಮಾಡಿದ್ದೀರಾ. ನಿಮ್ಮ ಲೈಫಿಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಬರಬೇಕಿದೆ, ಬರಲಿ ಅಂತ ಕಾಯ್ತಿದ್ದೀರಾ. ಮನೆಯಲ್ಲಿ ಪ್ರಪೋಸಲ್ ಸಿಗ್ತಿದೆ, ಪ್ರಪೋಸಲ್ಸ್ ಬರ್ತಿದೆ, ಬಟ್ ನೀವು ಅದನ್ನು ಒಪ್ತಿಲ್ಲ. ನಿಮ್ಮ ಪ್ರೀತಿಗಾಗಿ ಕಾಯ್ತಿದ್ದೀರಾ. ಇನ್ನಷ್ಟು ಅರ್ಥ ಮಾಡ್ಕೊಳ್ಳಿ, ಇನ್ನಷ್ಟು ಅರ್ಥ ಮಾಡ್ಕೋಬೇಕಾಗಿದೆ. ಈ ಒಂದು ವಾರ ನಿಮಗೆ ಕೆಲವು ಸಂದರ್ಭಗಳು ಅರ್ಥ ಮಾಡಿಸ್ತಿದೆ. ಹಾಗೆ ಆ ವ್ಯಕ್ತಿಯಿಂದ ನಿಮ್ಮ ಲೈಫಲ್ಲಿ ಚೇಂಜಸ್ಸೂ ಇದೆ, ಹಾಗೆ ಸ್ವಲ್ಪ ಸಮಸ್ಯೆಗಳು ಇದೆ. ಪಾಯಲ್ ನಂಬರ್ 1, ಎಸ್, ಆ ವ್ಯಕ್ತಿ ನಿಮ್ಮ ಒಂದು ಪ್ರೀತಿಗಾಗಿಯೂ ಬಯಸ್ತಿದ್ದಾರೆ, ನಿಮ್ಮ ಒಂದು ರಿಚ್ ಪರ್ಸನ್ಗಾಗಿ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ನಿಮ್ಮನ್ನು ಬಿಟ್ಕೊಡುವಂಥ ಮನಸ್ಥಿತಿ ಆ ವ್ಯಕ್ತಿದಿಲ್ಲದೆ ಇರ್ಬೋದು. ಬಿಕಾಸ್ ಇಲ್ಲಿ ಥರ್ಡ್ ಪಾರ್ಟೀಸಿಂದ ಸ್ವಲ್ಪ ವ್ಯಕ್ತಿ ದೂರ ಆಗಿರ್ಬೋದು, ಮತ್ತು ಆ ಥರ್ಡ್ ಪಾರ್ಟೀಸ್ನ ಬಿಟ್ಟು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ನೀವೇನು ನಿರ್ಧಾರ ತಗೋತೀರಾ ಅದು ನಿಮಗೆ ಬಿಟ್ಟಿದ್ದು. ಈ ಒಂದು ವಾರದಲ್ಲಿ ನಿಮ್ಮ ನಿರ್ಧಾರ ನಿಮಗೆ ತುಂಬ ಸಂತೋಷ ಕೊಡಲಿ. ಪಾಯಲ್ ನಂಬರ್ 1, ಎಸ್, ನಿಮ್ಮ ಲೈಫಿಗೆ ಯಾರಲ್ಲಿ ಸಿಂಗಲ್ಸ್ ಇದ್ದೀರಾ, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ, ವಧುವರ ಸೆಟ್ ಆಗ್ತಿಲ್ಲ, ಅಥವಾ ನಿಮಗೆ ಡಿಲೇ ಅನಿಸ್ತಾ ಇದೆ, ತುಂಬ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ತುಂಬ ಹುಡುಕ್ತಿದ್ದೀರಾ, ತುಂಬ ಪೂಜೆಗಳನ್ನು ಮಾಡಿದ್ದೀರಾ, ವ್ರತಗಳನ್ನ ಮಾಡಿದ್ದೀರಾ, ಸೆಟ್ ಆಗ್ತಿಲ್ಲ, ತುಂಬ ಪೇಯ್ನ್ ಅನ್ನಿಸ್ತಿದೆ, ಯಾಕೆ ಇಷ್ಟೊಂದು ಲೇಟ್ ಆಗ್ತಿದೆ, ಹಾಗೆ ಯಾಕೆ ನನಗೆ ಈ ರೀತಿ ಬೇಸರ ಆಗ್ತಿದೆ ಅಂತ ನಿಮ್ಮ ಟೆನ್ಷನ್ ಇದ್ದರೆ, ಖಂಡಿತ ಈ ಒಂದು ವಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಅಮ್ಮನ ಅನುಗ್ರಹದಿಂದ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಇನ್ನಷ್ಟು ವಿಚಾರಗಳನ್ನ ನೀವು ತಿಳ್ಕೊಳ್ಬೇಕಾಗಿದೆ. ಯಾವ ಕೆಲಸನ ನೀವು ಡ್ರಾಪ್ ಮಾಡಿದ್ದೀರಾ, ನಿಮ್ಮ ಡ್ರೀಮ್ ಕೆಲಸ ಆಗಿರ್ಬೋದು, ನಿಮ್ಮ ಡ್ರೀಮ್ ಜಾಬ್ ಅಥವಾ ಎನಿಥಿಂಗ್, ನಿಮ್ಮ ಕನಸುಗಳು ಯಾವುದು ವಿಚಾರವಾಗಿದೆ ಅದನ್ನು ನೀವು ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ. ಕೆಲವು ಇಲ್ಲಿ ಪಾಯಲ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ಕೆಲವರು ಇಲ್ಲಿ ಕನ್ಫ್ಯೂಷನ್ ಇದೆ. ಇದನ್ನು ಸ್ಯಾಕ್ರಿಫೈಸ್ ಮಾಡಿ ನನ್ನ ಲೈಫಲ್ಲಿ ನಾನು ಮುಂದೆ ಹೋಗಬೇಕು, ಮದುವೆ ಆಗಬೇಕು ಅನ್ನೋ ಒಂದು ಥಾಟ್ಸ್, ನೀವು ತುಂಬ ಗಿಲ್ಟ್ ಫೀಲ್ ಮಾಡ್ತಿದ್ದೀರಾ. ಎಸ್, ನೀವು ಯಾವುದನ್ನು ಸ್ಯಾಕ್ರಿಫೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಸ್ಯಾಕ್ರಿಫೈಸ್ ಮಾಡೋ ಅಗತ್ಯ ಇಲ್ಲ. ನಿಮ್ಮ ವೃತ್ತಿ, ನಿಮ್ಮ ಕೆಲಸ ಆಗಿರಬಹುದು, ನಿಮ್ಮ ಒಂದು ಡ್ರೀಮ್ ಏನಿದೆ ಅದ್ರ ಜೊತೆಗೆ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರ್ತಿದ್ದಾರೆ. ಹಾಗೆ ಇನ್ನಷ್ಟು ನಿಮ್ಮ ಒಂದು ವಿದ್ಯೆಯಲ್ಲಿ ಮುಂದೆ ಹೋಗ್ತಿದ್ದೀರಾ, ಹೆಚ್ಚಿನ ಪ್ರಗತಿನ ಸಿದ್ಧಿಪಡಿಸ್ಕೋತಿದ್ದೀರಾ. ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಕೆಟ್ಟ ದೃಷ್ಟಿಗಳು ನಿಮ್ಮ ಮೇಲಿದೆ. ಹಾಗೆ ಕಣ್ಣಿಗೆ ಸಂಬಂಧಪಟ್ಟಾಗ ಯಾವುದಾದ್ರೂ ನಿಮಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟಾಗ ಹೆಚ್ಚು ಕಣ್ಣು ಉರಿ ಬರುವಂಥದ್ದು ಆ ರೀತಿ ಆಗಬಹುದು. ಈಚೆ ಔಟ್ಸೈಡ್ ನೀವು ಹೋದರೆ ಖಂಡಿತ ಕೂಲಿಂಗ್ ಗ್ಲಾಸಸ್ನ ವೇರ್ ಮಾಡಿ. ಪಾಯಲ್ ನಂಬರ್ 1, ಸ್ವಲ್ಪ ಡಸ್ಟ್ ಇರೋದು, ನಿಮಗೆ ಡಸ್ಟ್ ಈ ಒಂದು ವಾರದಲ್ಲಿ ಸ್ವಲ್ಪ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗಬಹುದು. ಅದಕ್ಕಾಗಿ ನಿಮ್ಮ ಕಾಳಜಿನ ವಹಿಸಿ. ಈ ಒಂದು ಹುಣ್ಣಿಮೆ ಆದಮೇಲಿಂದ ಖಂಡಿತ ನಿಮ್ಮ ಲೈಫಲ್ಲಿ ಒಂದು ಸಿಹಿ ಸುದ್ದಿನ ಕೇಳುವ ಸಮಯ ಬಂದಿದೆ.
ಯಾವುದಕ್ಕೆ ನೀವು ತಡ ಆಗ್ತಿದೆ ಅಂದ್ಕೊಂಡಿದ್ದೀರಾ ಅದು ತಡ ಆಗ್ತಿಲ್ಲ, ಪರೀಕ್ಷೆ ಆಗ್ತಿದೆ. ಆ ಪರೀಕ್ಷೆಯಲ್ಲಿ ಖಂಡಿತ ನೀವು ಜಯನ ಸಿದ್ಧಿಪಡಿಸ್ಕೋತಿದ್ದೀರಾ. ಯಾವುದೇ ಕಾನೂನಿಗೆ ಸಂಬಂಧಪಟ್ಟಾಗಿ ಕೆಲಸಗಳಲ್ಲಿ ವಿಳಂಬ ಆಗ್ತಿದೆ, ಅದು ಇನ್ನು ಇತ್ಯರ್ಥ ಆಗಿಲ್ಲ, ಕೋರ್ಟ್ ಕೇಸ್ ಆಗಿರಬಹುದು, ಜಮೀನಿಗೆ, ನಿಮ್ಮ ಆಸ್ತಿಗೆ, ಇನ್ನು ಯಾವುದೇ ನಿಮ್ಮ ಪರ್ಸ್ನಲ್ ಮ್ಯಾಟರ್ಸ್ಗಾಗಿರಬಹುದು. ಯಾರಿಲ್ಲಿ ಸೆಕೆಂಡ್ ಮ್ಯಾರೇಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಖಂಡಿತ ಸೆಕೆಂಡ್ ಮ್ಯಾರೇಜ್ ಕೂಡ ಆಗ್ತಿದೆ. ಬಟ್ ನಿಮ್ಮ ನಿರ್ಧಾರ, ನಿಮ್ಮ ಪೇರೆಂಟ್ಸ್, ನಿಮ್ಮ ತಂದೆ ತಾಯಿಯ ಆಶೀರ್ವಾದ, ನಿರ್ಧಾರಗಳು ಕೂಡ ಮುಖ್ಯವಾಗಿದೆ. ಅವರ ಮಾತುಗಳನ್ನು ಆಲಿಸಿ. ಪೈಲ್ ನಂಬರ್ 1. ಎಸ್, ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ, ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಎಸ್, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮಗೆ ಈ ದಾರಿ ಬೇಡ ಅಂತ ನಿಮ್ಗೆ ಯಾಕೆ ಹೇಳ್ತಿರ್ಬೋದು ಅನ್ನೋದ್ರ ಕಡೆನೂ ಗಮನ ಕೊಡಿ. ಇನ್ನಷ್ಟು ನಿಮಗೆ ಅರ್ಥ ಆಗ್ತಿದೆ ಈ ಒಂದು ವಾರ. ಆ್ಯಂಡ್ 7 ನಂಬರ್ ತುಂಬ ಇಂಪಾರ್ಟೆಂಟ್ ಇದೆ. ಎಸ್, ಸ್ವಾಮಿ ಕೊರ್ಗಜ್ಜರ ಆಶೀರ್ವಾದ ಕೂಡ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಏನಾದರೂ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಅರಿಕೆ ಮಾಡಿದರೆ ಕೊರ್ಗಜ್ಜರಿಗೆ, ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಕುಂಭರಾಶಿ ಹಾಗೂ ಕಟಕಾಟಕ ರಾಶಿ, ಮೇಷರಾಶಿಯ ಎನರ್ಜೀಸ್ ಹೆಚ್ಚಾಗಿ ಇಲ್ಲಿ ಸಿಗ್ತಿದೆ. ಎಸ್, ಯಾವುದು ಬೇಡ ಟೆನ್ಷನ್, ಯಾವುದು ನಿಮ್ಗೆ ಹಳೆ ವಿಚಾರಗಳು ತುಂಬ ಗೊಂದಲ ಮಾಡ್ತಿದೆ, ಅದರಿಂದ ಹೊರ್ಗಡೆ ಬರಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅದರಿಂದ ಹೊರ್ಗಡೆ ಈ ಒಂದು ವಾರದಲ್ಲಿ ಬರ್ತಿದ್ದೀರಾ. ಯಾವುದಾದ್ರೂ ನಿಮ್ಮ ಒಂದು ಆಫೀಸ್ಗೆ, ಫೈಲ್ಗೆ ಸಂಬಂಧಪಟ್ಟಾಗೆ ಆ ಕೆಲಸಗಳು ಇನ್ನಷ್ಟು ಬ್ಯಾಲೆನ್ಸಿಂಗ್ ಉಳಿದಿದೆ, ಅದರಿಂದ ತುಂಬ ತಲೆನೋವಾಗ್ತಿದೆ, ಅದು ಕಂಪ್ಲೀಟ್ ಮಾಡಬೇಕು, ಅದು ಕಂಪ್ಲೀಟ್ ಆಗ್ತಿಲ್ಲ ಅಂತ ನೀವು ತುಂಬ ದಿವಸಗಳಿಂದ ಪ್ರಯತ್ನ ಮಾಡ್ತಿದ್ದೀರಾ, ಅದಕ್ಕೆ ಹೆಲ್ಪ್ ಕೇಳ್ತಿದ್ದೀರಾ. ಆ ವಿಚಾರದ ಬಗ್ಗೆ ನಿಮ್ಗೆ ಇನ್ನಷ್ಟು ಗೊಂದಲ ಇದೆ, ಕ್ಲಾರಿಟಿ ಸಿಕ್ಕಿಲ್ಲ. ಅದನ್ನು ಓದಿ ಆನಂತರ ಪುನಃ ಸೈನನ್ನು ಮಾಡಿ. ನೀವೇನಾದರೂ ಸೈನ್ ಮಾಡೋದಿದ್ರೆ ಇನ್ನೊಬ್ಬರ ಈ ಒಂದು ವಾರದಲ್ಲಿ ಇನ್ನಷ್ಟು ವ್ಯಕ್ತಿಗಳಿಗೆ ನಿಮ್ಮಿಂದ ಒಳ್ಳೇದು ಆಗ್ತಿದೆ. ಪೈಲ್ ನಂಬರ್ 1. ನೀವು ಯಾವುದೇ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರಲಿ, ಯಾವುದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರಲಿ, ಖಂಡಿತ ಈ ಒಂದು ವಾರ ತುಂಬ ನಿಮ್ಮ ಕೆಲಸದಲ್ಲಿ ಪ್ರಗತಿ ಇದೆ. ನೀವು ತಗೊಳ್ಳೋ ನಿರ್ಧಾರ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ. ಪೈಲ್ ನಂಬರ್ 1. ಎಸ್, ರುದ್ರಾಕ್ಷಿಯನ್ನು ಧಾರಣೆ ಮಾಡ್ತಿದ್ದೀರಾ. ರುದ್ರಾಕ್ಷಿಯನ್ನು ನೀವು ಹಾಕೊಳ್ಳೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಪೈಲ್ ನಂಬರ್ 1ಗೆ ಸಿಗ್ತಿದೆ. ಹಾಗೆ ನಿಮ್ಮ ಡ್ರೀಮಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಮೆಡಿಟೇಷನಲ್ಲಾಗಿರ್ಬೋದು, ಅಥವಾ ನಿಮಗೆ ಹಾಗೆ ಊಹೆ ಬರ್ತಿರ್ಬೋದು, ಹೆಚ್ಚು ನೀಲಿ ಕಲರ್ ವಸ್ತ್ರ, ಉಡುಪನ್ನು ತೊಟ್ಟಿರುವಂಥ ವ್ಯಕ್ತಿಗಳು ಕಾಣಿಸ್ಬಹುದು, ಅಥವಾ ನೀಲಿ ವರ್ಣದ ಒಂದು ಮಹಿಳೆ ಆಗಿರ್ಬೋದು, ಪುರುಷ ಆಗಿರ್ಬೋದು, ಅದು ದೇವರ ರೂಪದಲ್ಲಿ ನಿಮಗೆ ಏನಾದರೂ ಸೂಚನೆಯನ್ನು ಕೊಡ್ತಿರಬಹುದು. ಪೈಲ್ ನಂಬರ್ 1. ಇದನ್ನು ಸೂಕ್ಷ್ಮವಾಗಿ ಗಮನ ಕೊಟ್ಟರೆ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ಹಾಗೆ ರಾಶಿಗೆ ಸಂಬಂಧಪಟ್ಟಾಗೆ ನೀವು ರಾಶಿ ಸ್ಟೋನ್ಸ್ನ ನೀವು ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ, ಅದರಿಂದ ಕೂಡ ನಿಮಗೆ ಇನ್ನಷ್ಟು ಚೇಂಜಸ್ ಆಗ್ತಿದೆ. ಪೈಲ್ ನಂಬರ್ 1. ಎಸ್, ನಿಮ್ಮ ಒಂದು ಮೇಲಧಿಕಾರಿಗಳು, ನಿಮಗಿನ್ನ ಯಾರಲ್ಲಿ ಪೋಸ್ಟಲ್ಲಿ ವ್ಯಕ್ತಿಗಳು, ದೊಡ್ಡ ಹಿರಿಯರಿದ್ದಾರೆ, ಆ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಹೆಲ್ಪಿಂಗ್ ಸಿಗ್ತಿದೆ. ಹಾಗೆ ಈ ಒಂದು ವಾರದಲ್ಲಿ ಯಾರು ಪ್ರಮೋಷನ್ ವಿಚಾರವಾಗಿ ಹೋರಾಟ ಮಾಡ್ತಿದ್ದೀರಾ, ಆ ವಿಚಾರವಾಗಿ ನೀವು ಚರ್ಚೆಗಳನ್ನು ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಗುಡ್ ನ್ಯೂಸ್ ಸಿಗ್ತಿದೆ. ಪೈಲ್ ನಂಬರ್ 1. ಸಾರಿ, ಬಟ್ ನನಗೆ ಏನು ಎನರ್ಜಿ ಸಿಗ್ತಿದೆ ನಾನು ಅದನ್ನು ತಿಳಿಸ್ತಿದ್ದೀನಿ. ನೀವು ಸಾಕಿರುವಂತಹ ಫಿಶ್ ಆಗಿರ್ಬೋದು, ಬರ್ಡ್ಸ್, ಎನಿಥಿಂಗ್, ಆ ಒಂದು ಪ್ರಾಣಿ ನಿಮ್ಮ ಒಂದು ನೆಗೆಟಿವಿಟಿನ ಕ್ಲೆನ್ಸಿಂಗ್ ಮಾಡ್ತಿದೆ. ಅದರಿಂದ ನಿಮ್ಮ ಮನೆ ಇನ್ನಷ್ಟು ಪಾಸಿಟಿವ್ ಚೇಂಜಸ್ ಆಗ್ತಿದೆ. ಮತ್ತು ಆ ಒಂದು ಬೌಲ್ಗೆ ಇನ್ನಷ್ಟು ಹೊಸ ಫಿಶಸ್ನ ನೀವು ತನ್ನಿ. ಬಿಕಾಸ್ ಈ ಒಂದು ವಾರದಲ್ಲಿ ಕೆಲವು ದೃಷ್ಟಿಗಳಿಂದ ನಿಮ್ಮ ಮನೆಗೆ ತಾಗಿರುವ ದೃಷ್ಟಿ, ನಿಮ್ಮ ಒಂದು ಕೆಲಸಕ್ಕೆ ತಾಗಿರುವಂಥ ದೃಷ್ಟಿ, ನಿಮಗೆ ತಾಗಿರುವ ದೃಷ್ಟಿ, ಅದನ್ನು ಕ್ಲೆನ್ಸಿಂಗ್ ಮಾಡ್ತಿದೆ. ವಿಷ್ಣು ದೇವರ ಆಶೀರ್ವಾದದಿಂದ ಈ ಒಂದು ವಾರದಲ್ಲಿ ನೀವು ಕೈ ಇಟ್ಟಿರೋ ಕೆಲಸದಲ್ಲಿ ಅಭಿವೃದ್ಧಿ ಇದೆ. ಹಾಗೆಯೇ ಸಂಗೀತ ಕಾರ್ಯಕ್ರಮಗಳಿಗೆ ಹೆಚ್ಚಾಗಿ ನೀವು ಭಾಗವಹಿಸಬಹುದು ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1. ಇನ್ನಷ್ಟು ವಿಶೇಷವಾದ ವ್ಯಕ್ತಿಗಳನ್ನ ಭೇಟಿ ಮಾಡುವಂತಹ ಈ ಒಂದು ವಾರ ಆಗಿದೆ. ತುಂಬಾ ಇನ್ನಷ್ಟು ಮನಸ್ಸಿಗೆ ಹತ್ತಿರವಾಗುವಂಥ ವ್ಯಕ್ತಿ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಪೈಲ್ ನಂಬರ್ 1. ಯಾವ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನೀವು ಆ ವ್ಯಕ್ತಿನ ಬ್ಲಾಕ್ ಮಾಡಿರಲಿ, ಆ ವ್ಯಕ್ತಿನ ಲೈಫಿಗೆ ವಾಪಸ್ ಬರುವಂತಹ ಆಲೋಚನೆ, ಥಿಂಕಿಂಗ್ ಆ ವ್ಯಕ್ತಿ ಮಾಡ್ತಿದ್ದಾರೆ. ಪೈಲ್ ನಂಬರ್ 1. ಎಸ್,
ಚಾಲೀಸ್ನ ಈ ಒಂದು ವಾರದಲ್ಲಿ ನೀವು ಕೇಳೋದ್ರಿಂದ ಅಥವಾ ಪಠನೆ ಮಾಡೋದ್ರಿಂದ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಕೆಲಸಗಳಲ್ಲಿ ಯಾವುದು ವಿಳಂಬ ಆಗ್ತಿದೆ, ಕೆಲಸದಲ್ಲಿ ಹೆಚ್ಚಿನ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ, ಏನಾದರೂ ನೀವೇನಾದರೂ ಪ್ರಾರ್ಥನೆ ಮಾಡ್ಕೊಂಡಿದ್ರೆ, ಅರಿಕೆ ಮಾಡ್ಕೊಂಡಿದ್ರೆ ಖಂಡಿತ ಕಾರ್ಯಸಿದ್ಧಿ ಆಂಜನೇಯ ಆಶೀರ್ವಾದದಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1, ನಿಮ್ಮನ್ನು ನೋಡುವಂಥ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ನೀವು ತುಂಬ ವಿಶೇಷ ಅಂತ ಅನ್ನಿಸ್ಬಹುದು. ಆ ವ್ಯಕ್ತಿಗಳಿಗೆ ನಿಮ್ಮ ಎನರ್ಜೀಸ್, ನಿಮ್ಮ ಒಂದು ಈ ಒಂದು ವಾರದಲ್ಲಿ ನಿಮ್ಮ ಒಂದು ಮಾತುಗಳಾಗಿರಬಹುದು, ನಿಮ್ಮ ಉಡುಗೆಗಳಾಗಿರಬಹುದು, ನಿಮ್ಮ ಮೇಕಪ್ ಆಗಿರಬಹುದು, ಎನಿಥಿಂಗ್ ಏನೋ ಒಂದು ಡಿಫ್ರೆಂಟಾಗಿ ಈ ಒಂದು ವಾರದಲ್ಲಿ ನೀವೆಲ್ಲರ ಕಣ್ಣಿಗೂ ಕಾಣಿಸ್ಕೋತಿದ್ದೀರಾ. ಅವ್ರ ಮನಸ್ಸಿನ ಭಾವನೆಗಳನ್ನ ಮಾತ್ರ ವ್ಯಕ್ತಪಡಿಸ್ತಿರಬಹುದು. ಪೈಲ್ ನಂಬರ್ 1 ಆ ರೀತಿಯಾದ ಒಂದು ವಿಶೇಷವಾಗಿ ಕಾಣಿಸ್ತಿದ್ದೀರಾ ನೀವೆಲ್ಲರ ಕಣ್ಣಿಗೂ. ಅದು ನಿಮಗೆ ತುಂಬ ಆಶ್ಚರ್ಯ ಅನ್ನಿಸ್ತಿರ್ಬಹುದು ಆ್ಯಂಡ್ ಹೆಮ್ಮೆ ಅನ್ನಿಸ್ತಿರ್ಬಹುದು, ಖುಷಿ ಆಗ್ತಿರಬಹುದು. ಎಸ್, ಯು ಆರ್ ಫೀಲಿಂಗ್ ಪ್ರೌಡ್ ಯುವರ್ ಸೆಲ್ಫ್. ಪೈಲ್ ನಂಬರ್ 1, ನೀವು ಮಾಡ್ತಿರೋ ಕೆಲಸದಲ್ಲಿ ಇನ್ನಷ್ಟು ಹೆಮ್ಮೆ ಪಡುವಂಥ ಕೆಲಸನ ಮಾಡ್ತಿದ್ದೀರಾ. ಹಾಗೆ ನೀವು ಇನ್ನಷ್ಟು ಜನಗಳಿಗೆ ಮೆಸೇಜನ್ನು ತಲುಪಿಸ್ತಿದ್ದೀರಾ. ಎಸ್, ಪೈಲ್ ನಂಬರ್ 1, ನೀವೇನಾದರೂ ಅಸ್ಟ್ರಾಲಜಿ ರೀಡಿಂಗ್ ಕಲಿಬೇಕು, ಅದ್ರ ಮೇಲೆ ಆಸಕ್ತಿ ಇದೆ, ಖಂಡಿತ ಕಲೀರಿ. ಇನ್ನಷ್ಟು ನಿಮಗೆ ಹೊಸ ದಾರಿ ಸಿಗ್ತದೆ, ಹೊಸ ಚಾಲೆಂಜಿಂಗ್ ಬರ್ತಿದೆ, ಹೊಸ ವಿಚಾರಗಳು ತಿಳಿತಿದೆ. ನಿಮ್ಮ ಈ ಒಂದು ವಾರದಲ್ಲಿ ನಿಮಗೆ ಸಾಕಷ್ಟು ಮೆಸೇಜಸ್ ಸಿಗ್ತಿದೆ. ಆ ಮೆಸೇಜಸ್ ನಿಮ್ಮ ಕುಟುಂಬಕ್ಕೆ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಪೈಲ್ ನಂಬರ್ 1, ಯಾವುದೇ ರೀತಿ ನೀವು ಮನಸ್ಸಲ್ಲಿ ನೆಗೆಟಿವ್ ಅಂದ್ಕೊಂಡಿದ್ದೀರಾ ಏನಾಗುತ್ತೆ ಅಂತ, ಆ ನೆಗೆಟಿವಿನ ತೆಗೆದಾಕಿ ಪಾಸಿಟಿವ್ ಆಗಿ ಇರಿ. ಪಾಸಿಟಿವ್ ಎನರ್ಜೀಸ್ ಮೆಸೇಜಸ್ ನಿಮಗೆ ಸಿಗ್ತಿದೆ. ಎಸ್, ಎಲ್ಲಾದರೂ ನೀವು ನೀರಾವರಿ ಸ್ಥಳಕ್ಕೆ ಹೋಗ್ತಿದ್ರೆ ಖಂಡಿತ ಅಲ್ಲಿ ನೀವು ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ರೆ ನಿಮಗಿನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ಪೈಲ್ ನಂಬರ್ 1, ಎಸ್, ಈ ಒಂದು ವಾರ ಪೈಲ್ ನಂಬರ್ 1ಗೆ ಬಹಳಷ್ಟು ವ್ಯಕ್ತಿಗಳನ್ನು ಭೇಟಿ ಮಾಡ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಹೊಸ ದಾರಿ ಇದೆ. ಏನಾದರೂ ನೀವು ಜಮೀನಿಗೆ ಅಥವಾ ಭೂಮಿಗೆ ಸಂಬಂಧಪಟ್ಟಾಗೆ ಅಥವಾ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನೇ ಒಂದು ಹೊಸದನ್ನು ಮಾಡಬೇಕು ಅಂದ್ಕೊಂಡಿದ್ರೆ, ನಿಮ್ಮ ಪಾರ್ಟ್ನರ್ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಪಾರ್ಟ್ನರ್ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಹೆಚ್ಚಿನ ಲಾಭ, ಸಕ್ಸಸ್ ಇದೆ. ಯಾರ ಹತ್ರ ಆದರೂ ನೀವು ಹಣಕಾಸಿನ ಸಹಾಯನ ಕೇಳ್ತಿದ್ರೆ ಈ ಒಂದು ವಾರದಲ್ಲಿ ನಿಮಗೆ ಬರಬೇಕಾಗಿರೋ ಅಮೌಂಟ್ ನಿಮ್ಮ ಕೈಗೆ ಸೇರ್ತಿದೆ. ನಿಮ್ಮ ಸಹಾಯ, ನೀವು ಯಾರನ್ನ ಸಹಾಯ ಕೇಳಿದ್ರಿ ಆ ವ್ಯಕ್ತಿಗೆ ನೀವು ಹೆಲ್ಪ್ ಮಾಡೋ ಅಷ್ಟು ಚೇಂಜಸ್ ಆಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 1, ಸ್ವಂತ ವೆಹಿಕಲ್ ಆಗಿರಬಹುದು, ಎಲೆಕ್ಟ್ರಿಕ್ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಅದನ್ನು ನಿಮ್ಮ ಒಂದು ಎಲೆಕ್ಟ್ರಿಕ್ ವಸ್ತು, ನಿಮ್ಮ ವಾಹನವನ್ನು ಕ್ಲೆನ್ಸ್ ಮಾಡಿ. ಪೈಲ್ ನಂಬರ್ 1, ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ನಿಮ್ಮ ಗಾಡಿಗೆ ನಿಂಬೆಹಣ್ಣನ್ನು ದೃಷ್ಟಿಯನ್ನು ತೆಗೆದು ಅದನ್ನು ತುಳೀರಿ. ಪೈಲ್ ನಂಬರ್ 1, ಇನ್ನಷ್ಟು ಚೇಂಜಸ್, ಕ್ಲೆನ್ಸಿಂಗ್ ನಿಮ್ಮ ಗಾಡಿಗೆ ಆಗ್ತಿದೆ. ಹಾಗೆ ಪೈಲ್ ನಂಬರ್ 1 ಇಲ್ಲಿ ಯಾರಿಗೆ ಇದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಗಾಡಿ ನಂಬರ್ ಎಲ್ಲವನ್ನು ಗುಣಿಸಿದಾಗ ಲಾಸ್ಟಲ್ಲಿ 8, 7 ಅಥವಾ 4 ಅಥವಾ 1 ಗುಣಿಸಿದಾಗ ಈ ನಂಬರ್ಸ್ ಬಂದರೆ ಹೆಚ್ಚಿನ ಈ ಒಂದು ವಾರದಲ್ಲಿ ಸಕ್ಸಸ್ ಇದೆ ನಿಮ್ಮ ಒಂದು ಲೈಫ್. ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ದಾರಿ ನಿಮ್ಗೆ ಸಿಗ್ತಿದೆ. ಹಾಗೆ ಇನ್ನಷ್ಟು ಹೊಸ ಥಾಟ್ಸ್, ಹೊಸ ಸುದ್ದಿನ ನೀವು ಕೇಳ್ತಿದ್ದೀರಾ. ನಂಗೆ ಗೊತ್ತಿಲ್ಲ, ನನಗೆ ಇಲ್ಲಿ ಏನು ಎನರ್ಜಿ ಸಿಕ್ಕಿದೆ, ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಎಲ್ಲವನ್ನು ಗುಣಿಸಿದಾಗ ಬಂದಂತಹ ಸಂಖ್ಯೆ ಖಂಡಿತ ಈ ಒಂದು ವಾರದಲ್ಲಿ ಇನ್ನಷ್ಟು ಹೊಸ ದಾರಿ ಇದೆ. ಹಾಗೆ ನೀವು ಕಾರ್ ಆಗಿರಬಹುದು, ವೆಹಿಕಲ್ ಆಗಿರ್ಬೋದು, 4 ವೀಲರ್ 2 ವೀಲರ್ ಏನಾದರೂ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ಸ್ವಂತ ಭೂಮಿನ ಪರ್ಚೇಸ್ ಮಾಡ್ತಿರ್ಬೋದು. ಅದಕ್ಕೆ ವಿಳಂಬ ಆಗ್ತಿದ್ರೆ ಆ ವಿಳಂಬದಿಂದ ಈ ಒಂದು ವಾರದಲ್ಲಿ ಶುಭ ಕಾರ್ಯ ಆಗ್ತಿದೆ. ಪೈಲ್ ನಂಬರ್ 1, ಎಸ್, ನಿಮಗೆ ನೀವೇ ತುಂಬ ಪ್ರೌಡ್ ಫೀಲ್ ಮಾಡ್ಕೋತಿದ್ದೀರಾ. ನಿಮಗೆ ನೀವೇ ತುಂಬ ಹೆಮ್ಮೆ ಪಡ್ಕೋತಿದ್ದೀರಾ. ನಿಮಗೆ ನೀವೇ ಎಂಕರೇಜ್ ಮಾಡ್ಕೋತಿದ್ದೀರಾ. ನಿಮಗೆ ನೀವೇ ಹ್ಯಾಪಿನೆಸ್ ಸಿಗ್ತಿದೆ. ಹಾಗೆ ನಿಮಗೆ ನೀವೇ ಖುಷಿನ ಪಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಸೆಲ್ಫ್ ಕೇರ್, ಸೆಲ್ಫ್ ಲವ್ ಹೆಚ್ಚಾಗ್ತಿದೆ. ನಿಮ್ಮ ಬಗ್ಗೆ ನೀವು ಕಾಳಜಿ ವಹಿಸ್ತಿದ್ದೀರಾ. ನಿಮಗೋಸ್ಕರ ಸಮಯವನ್ನು ಕೊಡ್ತಿದ್ದೀರಾ. ನಿಮಗಿಷ್ಟವಾಗಿರೋ ಕೆಲಸಗಳನ್ನ ಮಾಡ್ತಿದ್ದೀರಾ. ತುಂಬ ದಿವಸಗಳಾಗಿರ್ಬೋದು ಪೈಲ್ ನಂಬರ್ 1 ಕೆಲವರಿಗೆ ಇಲ್ಲಿ ನಿಮಗೋಸ್ಕರ ಸಮಯವನ್ನು ಕೊಟ್ಟು ಈ ಒಂದು ವಾರ ನಿಮಗೋಸ್ಕರ ಸಮಯವನ್ನು ತಗೋತಿದ್ದೀರಾ. ಅದು ನಿಮಗೆ ಇನ್ನಷ್ಟು ಸಂತೋಷ ಇದೆ. ನೀವು ತುಂಬ ಇಂಟೆಲಿಜೆಂಟ್, ಹಾಗೆ ನೀವು ತುಂಬ ಆನೆಸ್ಟ್, ಹಾಗೆ ನೀವು ತುಂಬ
ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥ ವ್ಯಕ್ತಿ. ಹಾಗೆ ನಿಮ್ಮ ಒಂದು ಶ್ರಮಕ್ಕೆ, ನಿಮ್ಮ ಕೆಲಸದಲ್ಲಿರುವಂಥ ಏನು ಶ್ರಮಕ್ಕೆ ಪ್ರತಿಫಲ ಸಿಗ್ತಿದೆ. ತುಂಬ ದಿವಸಗಳಿಂದ ಕೆಲಸನ ಮಾಡಬೇಕು ಅಂದ್ಕೊಂಡಿದ್ದೆ, ಅದಕ್ಕೆ ತುಂಬ ತಡ ಆಗ್ತಿದೆ ಅಂತ ಕಾನೂನಿಗೆ ಸಂಬಂಧಪಟ್ಟಾಗಿರ್ಬೋದು, ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಸಂಬಂಧಪಟ್ಟಿರೋದಾಗಿರಬಹುದು. ಈ ಒಂದು ವಾರದಲ್ಲಿ ಅಸ್ಟ್ರಾಲಜಿಸ್ಟ್ನ ಕೂಡ ನೀವು ಭೇಟಿ ಮಾಡ್ತಿದ್ದೀರಾ. ಇನ್ನಷ್ಟು ವಿಚಾರಗಳು ನಿಮಗೆ ಗೊತ್ತಾಗ್ತಿದೆ. ಹಾಗೆ ಯಾವುದಾದ್ರೂ ಪೂಜೆಗಳನ್ನು ನೀವು ಮಾಡ್ತಿರ್ಬೋದು, ವ್ರತ ಪೂಜೆಗಳನ್ನು ಮಾಡ್ತಿದ್ದೀರಾ. ಇನ್ನಷ್ಟು ಹ್ಯಾಪಿನೆಸ್, ಸಕ್ಸಸ್ ಸಿಗ್ತಿದೆ. ಹಾಗೆ ಇವತ್ತು ಪೈಲ್ ನಂಬರ್ 1, ಈ ಒಂದು ವಾರದಲ್ಲಿ ನೀವು ಇನ್ನಷ್ಟು ಪ್ರಗತಿನ ನೋಡ್ತಿದ್ದೀರಾ. ಸಕ್ಸಸ್ ನಿಮ್ಮ ಸೈಡ್ ಇದೆ, ಹಾಗೆ ಲಕ್ ನಿಮ್ಮ ಸೈಡ್ ಇದೆ. ಹಾಗೆ ನಿಮಗೋಸ್ಕರ ಹೊಸದು ಪ್ಲ್ಯಾಟ್ಫಾರ್ಮ್ ಸಿಗ್ತಿದೆ. ನಿಮ್ಮನ್ನು ಇನ್ನಷ್ಟು ಜನಗಳಿಗೆ ಪರಿಚಯಿಸ್ಕೊಳ್ಳಿಕ್ಕೆ, ಹಾಗೆ ಹೊಸ ಬಿಗಿನಿಂಗ್ ಶುರುವಾಗ್ತದೆ. ನಿಮ್ಮ ಪೂರ್ವಜರರಿಂದ ನಿಮಗೆ ಸಿಗುವಂಥ ಸಂದೇಶಗಳನ್ನು ಗಮನ ಕೊಡಿ. ಅವ್ರು ನಿಮ್ಗೆ ಏನು ಮೆಸೇಜಸ್ನ ಕೊಡ್ತಿದ್ದಾರೆ, ಆ ಮೆಸೇಜಸ್ ನಿಮ್ಮ ಲೈಫಿಗೆ ತುಂಬಾ ಚೇಂಜಸ್ನ ಸಿಗ್ತಿದೆ. ಅದನ್ನು ನೀವು ಅದ್ರಿಗೆ ಶೇರ್ ಮಾಡೋದಿದ್ರೆ ಖಂಡಿತ ಈ ವಿಚಾರಗಳನ್ನ ನೀವು ಶೇರ್ ಮಾಡದಿರೋದೇ ಒಳ್ಳೆಯದು. ನಿಮ್ಮ ಪೂರ್ವಜರರ ಆಶೀರ್ವಾದದಿಂದ ನಿಮಗೆ ಬಹಳಷ್ಟು ಸಕ್ಸಸ್ ಇದೆ. ನಿಮಗೆ ಪೈಲ್ ನಂಬರ್ 1, ನೀವು ಆರಾಧಿಸುವ ದೈವ, ನಿಮ್ಮ ಪೂರ್ವಜರರು, ಕೆಲವು ವ್ಯಕ್ತಿಗಳು ನಿಮ್ಮ ಒಂದು ಎನರ್ಜೀಸ್ನ ಹಿಡಿತಿದ್ದಾರೆ. ಆ ಒಂದು ಎನರ್ಜೀಸ್ ನಿಮಗೆ ಬೇಗ ಸಿಗಬಾರ್ದು ಅಂತ ತಡೀತಿದ್ದಾರೆ. ತುಂಬ ದಿವಸಗಳಿಂದ ನೀವು ಪ್ರೇಯರ್ ಮಾಡ್ತಿದ್ದೀರಾ, ಮೆಡಿಟೇಟ್ ಮಾಡ್ತಿದ್ದೀರಾ, ಹೆಚ್ಚಿನ ಒಂದು ಕಾನ್ಸಂಟ್ರೇಷನ್ ಕೊಡೋಕ್ಕಾಗ್ತಿಲ್ಲ, ಯಾವುದೇ ಒಂದು ಸೂಚನೆಗಳು ಸಿಗ್ತಿಲ್ಲ. ಬಿಕಾಸ್ ಆಫ್ ನೀವು ಯಾರ ಹತ್ರ ಶೇರ್ ಮಾಡ್ತಿದ್ದೀರಾ, ಆ ಒಂದು ಶೇರ್ ಮಾಡ್ತಿರೋ ಎನರ್ಜೀಸ್ ನಿಮಗೆ ಸ್ವಲ್ಪ ಡ್ರಾಪಿಂಗ್ ಆಗ್ತಿದೆ. ಸೊ ಪೈಲ್ ನಂಬರ್ 1 ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ, ಯಾರಿಗೂ ಶೇರ್ ಮಾಡಬೇಡಿ. ಈ ಒಂದು ವಾರ ನಿಮಗೆ ತುಂಬಾ ಅತ್ಯುತ್ತಮವಾದಂಥ ವಾರ ಅಂತ ಹೇಳ್ಬೋದು. ಹೊಸ ಬಿಗಿನಿಂಗ್, ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ನೀವು ಯಾವುದಕ್ಕಾಗಿ ವೆಯ್ಟ್ ಮಾಡ್ತಿದ್ದೀರಾ, ನಿಮ್ಮ ಲೈಫಿಗೆ ಆ ಒಂದು ಸಕ್ಸಸ್ ಸಿಗ್ತಿದೆ. ಪೈಲ್ ನಂಬರ್ ಪಾಸಿಟಿವ್ ಆಗಿರಿ ಆ್ಯಂಡ್ ಯಾವ್ದು ಬೇಡ ಅದು ಫರ್ಗಿವ್ ಮಾಡಿ, ಯಾವ್ದು ನಿಮ್ಗೆ ಇಂಪಾರ್ಟೆಂಟ್ ಇದೆ ಅದ್ರ ಕಡೆ ಗಮನ ಕೊಡಿ. ಪೈಲ್ ನಂಬರ್ 1, there is something is better. ಖಂಡಿತ ಈ ಒಂದು ವಾರ ತುಂಬ ಬೆಟರ್ಫುಲ್ ಆಗಿದೆ. ತುಂಬಾ ಚೇಂಜಸ್ ಇದೆ ನಿಮ್ಮ ಲೈಫಲ್ಲಿ. ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ಮಟ್ಟದಲ್ಲಿ ಹೆಚ್ಚಿನ ಸಕ್ಸಸ್ ಇದೆ. ದೈವದ ಆಶೀರ್ವಾದ ಪೈಲ್ ನಂಬರ್ 1ಗೆ ಇದೆ. ಆ್ಯಂಡ್ ನಿಮ್ಮ ಪ್ರಶ್ನೆಗೆ ಖಂಡಿತ ಇಲ್ಲಿ ಎಸ್ ಇದೆ. ಈ ಒಂದು ರೀಡಿಂಗ್ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಲವ್ ಯು ಆಲ್, ಹರೇ ಕೃಷ್ಣ. ನಮಸ್ತೆ. ಪೈಲ್ ನಂಬರ್ 2 ಯಾರು ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ, ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲನೇದಾಗಿ ವೆಲ್ ಇಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ. ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ನಿಮ್ಮ ಒಂದು ಕೆಲಸದಲ್ಲಿ ಬಹಳಷ್ಟು ಪ್ರಗತಿ ಇದೆ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲಿ ಈ ಒಂದು ವಾರದಲ್ಲಿ ಯಾವುದು ಸ್ಟ್ರಕ್ ಇತ್ತು ಓದಬೇಕಲ್ಲಿ, ಈ ಒಂದು ವಾರದಲ್ಲಿ ಅದಕ್ಕೆ ತುಂಬ ಫಾಸ್ಟಾಗಿ ಮೂವ್ ಆಗ್ತದೆ. ಪೈಲ್ ನಂಬರ್ 2. ಹಾಗೆ ಯಾವುದೋ ಒಂದು ಆಲೋಚನೆ ನಿಮ್ಮ ಮೈಂಡಲ್ಲಿ, ಮನಸ್ಸಲ್ಲಿದೆ. ಯಾವುದೋ ಒಂದು ಆಲೋಚನೆ ನಿಮ್ಮನ್ನು ತುಂಬ ಡಿಸ್ಟರ್ಬ್ ಮಾಡ್ತಿದೆ, ತುಂಬಾ ಟೆನ್ಷನ್ ಕೊಡ್ತಿದೆ. ಆಲೋಚನೆಯಿಂದ ಹೊರಗಡೆ ಬರ್ತಿದ್ದೀರಾ, ಟೆನ್ಷನ್ ಫ್ರೀ ಆಗ್ತಿದೆ, ಹ್ಯಾಪಿ ಇದೆ. ಪೈಲ್ ನಂಬರ್ 2. ಕಾರ್ಡ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಕೆಲವು ವ್ಯಕ್ತಿಗಳು ನಿಮ್ಮ ಇನ್ನೋಸೆನ್ಸ್ನ, ನಿಮ್ಮ ಒಳ್ಳೆತನನ ಮಿಸ್ಯೂಸ್ ಮಾಡ್ತಿದ್ದಾರೆ. ನಿಮ್ಮಿಂದ ಹೆಲ್ಪ್ ತಗೊಂಡು ನಿಮಗೆ ನೋವು ಮಾಡಿರುವಂಥ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ಕ್ಷಮೆ ಕೇಳ್ತಿರ್ಬೋದು. ಡೈರೆಕ್ಟಾಗಿ ಕೇಳ್ತಿಲ್ಲ, ಇಂಡೈರೆಕ್ಟಾಗಿ ಅವರು ನಿಮ್ಮನ್ನು ಕ್ಷಮೆ ಕೇಳ್ತಿದ್ದಾರೆ. ಪೈಲ್ ನಂಬರ್ 2. ಹಾಗೆ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಎಂಟ್ರಿ ಕೊಡ್ತಿದ್ದಾರೆ.
ಹಾಗೆ ನಿಮ್ಮ ಪೂರ್ವಜರರಿಂದ ಬಹಳಷ್ಟು ಹೊಸ ಸಂತೋಷದ ಸುದ್ದಿಗಳು ನಿಮಗೆ ಸಿಕ್ಕಬಹುದು. ನಿಮಗೆ ಮೆಸೇಜಸ್ ಸಿಗ್ತಿದೆ ನಿಮ್ಮ ಪೂರ್ವಜರರಿಂದ. ಪ್ಯಾನ್ ನಂಬರ್ 2. ಎಸ್, ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಹೊಸ ಬದಲಾವಣೆ ಇದೆ. ನಿಮ್ಮ ಪರ್ಸನ್ ನಿಮ್ಮ ಜೊತೆ ಓಪನ್ ಅಪ್ ಆಗಿ ಮಾತಾಡ್ತಿದ್ದಾರೆ. ಹಾಗಿಲ್ಲ ಥರ್ಡ್ ಪಾರ್ಟೀಸಿಂದ ನಿಮ್ಮ ಪ್ರೀತಿಯಿಂದ ದೂರ ಇದ್ದೀರಾ. ಖಂಡಿತ ಥರ್ಡ್ ಪಾರ್ಟೀಸಿಂದ ಆ ಒಂದು ಥರ್ಡ್ ಪಾರ್ಟಿ ದೂರ ಹೋಗ್ತಿದ್ದಾರೆ. ನಿಮ್ಮ ಪ್ರೀತಿ ನಿಮ್ಮ ಲೈಫಿಗೆ ವಾಪಸ್ ಸಿಗ್ತಿದೆ. ತುಂಬ ಮನಸ್ಸಾರು ಇಷ್ಟಪಟ್ಟಿರೋ ವ್ಯಕ್ತಿನ ನೀವು ಬಿಟ್ಕೊಡೋಕ್ಕಾಗ್ತಿಲ್ಲ, ಬಿಡದೆ ಇರೋಕ್ಕೂ ಆಗ್ತಿಲ್ಲ, ಬಿಟ್ಕೊಡೋಕ್ಕೂ ಆಗ್ತಿಲ್ಲ. ಒಂದು ರೀತಿ ಸಂಕಟ ಇದೆ. ಆ ಸಂಕಟದಿಂದ ಹೊರಗಡೆ ಬರ್ತಿದ್ದೀರಾ. ನಿಮ್ಮ ಒಂದು ಪ್ರೀತಿ ನಿಮ್ಮ ಪಾರ್ಟ್ನರ್ ಇನ್ನಷ್ಟು ಹೊಸ ದಾರಿನ ತೋರಿಸ್ಕೊಡ್ತಿದೆ. ನಿಮ್ಮ ಪ್ರೀತಿ ಏನು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಕೂಡ. ಎಸ್, ಯಾರಲ್ಲಿ ವಿಚ್ಛೇದನ ಪಡಿಬೇಕು ಅಂತ ನಿರ್ಧಾರ ಮಾಡಿದ್ದೀರಾ. ನಿಮ್ಮ ಒಂದು ನಿರ್ಧಾರ ಏನಿದೆ ಆ ನಿರ್ಧಾರನ ಚೇಂಜಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪ್ಯಾನ್ ನಂಬರ್ 2. ಎಸ್, ಸ್ವಲ್ಪ ನೆಗೆಟಿವಿಟಿ ದೃಷ್ಟಿ ನಿಮ್ಮ ಮನೆಗೆ ತಾಗಿದೆ. ಆ ದೃಷ್ಟಿನ ನೀವು ಕ್ಲೆನ್ಸ್ ಮಾಡಬೇಕಿದೆ. ಈ ಒಂದು ವಾರದಲ್ಲಿ ಕ್ಲೆನ್ಸ್ ಆಗ್ತಿದೆ ಕೂಡ. ನಾನು ಫಸ್ಟಾಗೆ ಹೇಳಿದಾಗಲೇ ನಿಮ್ಮ ಒಂದು ಮನೆಯಲ್ಲಿ ಇವತ್ತು ಕ್ಲೆನ್ಸ್ ಮಾಡಿ, ಹುಣ್ಣಿಮೆ ಆಗಿರೋದ್ರಿಂದ ನೀವು ಧೂಪವನ್ನು ತೋರಿಸಿ, ಹಾಗೆ ತುಳಸಿ ಪೂಜೆನ ಮಾಡಿ, ತುಳಸಿ ಮುಂದೆ ತುಪ್ಪದ ದೀಪನ ಹಚ್ಚಿ ಪ್ರಾರ್ಥನೆ ಮಾಡಿ, 9 ಪ್ರದಕ್ಷಿಣೆ ಹಾಕಿ ಅಲ್ಲಿ ನೀವು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ಒಂದು ವಾರದಲ್ಲಿ ನಿಮ್ಮ ಒಂದು ನೆಗೆಟಿವಿಟಿ ನಿಮಗೆ ತಾಗಿದ ದೃಷ್ಟಿಗಳಿಂದ ನೀವು ಕ್ಲೆನ್ಸ್ ಆಗ್ತಿದ್ದೀರಾ. ಪ್ಯಾನ್ ನಂಬರ್ 2. ನಿಮ್ಮನ್ನು ಕೆಲವು ವ್ಯಕ್ತಿಗಳು ತಪ್ಪಾಗಿ ಅರ್ಥ ಮಾಡ್ಕೊಂಡಿರಬಹುದು. ನಿಮ್ಮ ಅಭಿಪ್ರಾಯಗಳಾಗಿರ್ಬೋದು, ನಿಮ್ಮ ಮಾತು ಆ ವ್ಯಕ್ತಿಗಳಿಗೆ ಅರ್ಥ ಆಗಿಲ್ಲದೆ ಇರ್ಬೋದು. ಇನ್ನಷ್ಟು ನಿಮ್ಮ ಜೊತೆ ಕನೆಕ್ಟ್ ಆದಮೇಲೆ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ತುಂಬ ಕನೆಕ್ಟ್ ಆಗ್ತಿದ್ದಾರೆ ನಿಮ್ಮ ಜೊತೆ. ಕನೆಕ್ಟ್ ಆದಮೇಲಿಂದ ನಿಮ್ಮ ಒಂದು ವ್ಯಕ್ತಿತ್ವ ಏನು, ನಿಮ್ಮ ಗುಣ ಏನು ಅನ್ನೋದು ಆ ವ್ಯಕ್ತಿಗೆ ಅರ್ಥ ಆಗ್ತಿದೆ. ತುಂಬ ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ. ಪ್ಯಾನ್ ನಂಬರ್ 2. ಹಾಗೆ ನಿಮ್ಮ ಥಾಟ್ಸ್ ಥಿಂಕಿಂಗ್ ಏನಿದೆ, ನಿಮ್ಮ ಆಲೋಚನೆ ಏನು ಥಿಂಕ್ ಮಾಡ್ತಿದ್ದೀರಾ ಅದಂತೆ ನಡೀತಿದೆ ಈ ಒಂದು ವಾರದಲ್ಲಿ. ಅದು ಒಂದು ರೀತಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ನಾನು ಈ ರೀತಿ ಆಲೋಚನೆ ಮಾಡಿದ ರೀತಿ ಆಗುತ್ತೆ ಅಂದ್ಕೊಂಡಿದ್ದೆ, ಅದೇ ರೀತಿ ಆಗ್ತಿದೆ ಅಂತ. ಖಂಡಿತ ನೀವು ನಂಬೋ ದೈವ ನಿಮಗೆ ಬಹಳಷ್ಟು ಸೂಚನೆಗಳನ್ನ ಕೊಡ್ತಿದೆ. ಅದ್ರ ಕಡೆ ಗಮನ ಕೊಡಿ. ಪ್ಯಾನ್ ನಂಬರ್ 2. ನೋಡುವವರಿಗೆ ಅಥವಾ ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕೆ ನೀವು, ಇನ್ನೊಬ್ಬರು ಮೆಚ್ಚಲಿಕ್ಕೋಸ್ಕರ ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಿಲ್ಲ. ನಿಮ್ಮ ಇಷ್ಟ, ನಿಮ್ಮ ಲೈಫ್, ನಿಮ್ಮ ಬಗ್ಗೆ ನಿಮಗೆ ಹೆಚ್ಚಿನ ಗೌರವ, ರೆಸ್ಪೆಕ್ಟ್, ಪ್ರೀತಿ ಹೆಚ್ಚಿದೆ. ಹಾಗೆ ನಿಮ್ಮ ಸುತ್ತ ಇರೋ ಪರಿವಾರದ ಜನಗಳಿಗೂ ಕೂಡ ನಿಮ್ಮ ಮೇಲೆ ತುಂಬ ಪ್ರೀತಿ, ಗೌರವ ಹೆಚ್ಚಾಗ್ತಿದೆ ಈ ಒಂದು ವಾರದಲ್ಲಿ. ಯಾವುದಾದ್ರೂ ದೇವಿಯ ಆರಕೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ಆರಕೆನ ನೀವು ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಎಸ್, 9 ನವ ದುರ್ಗೆಯರ ಆಶೀರ್ವಾದ ಪ್ಯಾನ್ ನಂಬರ್ 2ಗೆ ಹೆಚ್ಚಾಗಿದೆ ಈ ಒಂದು ವಾರದಲ್ಲಿ. ಹಾಗೆ ರಾಧಾಕೃಷ್ಣರ ಆಶೀರ್ವಾದ ಕೂಡ ಪ್ಯಾನ್ ನಂಬರ್ಗಿದೆ. ನಿಮ್ಮ ಒಂದು ಪ್ರೀತಿ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು 3ನೇ ವ್ಯಕ್ತಿಗಳಿಗೆ ಅವಕಾಶನ ಕೊಟ್ಟಿದ್ದೀರಾ ನಿರ್ಧಾರ ತಗೊಳ್ಳಿಕ್ಕೆ, ನಿರ್ಧಾರ ನೀವು ಏನು ಆಗಿದೆ ಆ ವಿಚಾರವಾಗಿ ನಿಮ್ಮ ಚರ್ಚೆಗಳು ಮಾಡಲಿಕ್ಕೆ. ಪ್ಯಾನ್ ನಂಬರ್ 2. ಆ ವ್ಯಕ್ತಿಗಳನ್ನ ದೂರ ಇಡಿ. ನೀವೇ ಓಪನ್ ಅಪ್ ಆಗಿ ಮಾತಾಡಿ. ಏನೇ ವಾದಗಳು ಇರಲಿ ಅಥವಾ ಏನೇ ಒಂದು ಭಿನ್ನಾಭಿಪ್ರಾಯಗಳಿರಲಿ ಅದನ್ನು ನೀವೇ ಬಗೆಹರಿಸ್ಕೊತಿದ್ದೀರಾ ಈ ಒಂದು ವಾರದಲ್ಲಿ. ಎಸ್, ಪ್ಯಾನ್ ನಂಬರ್ 2. ಒಂದು ರೀತಿ ನಿರಾಳತೆ, ಸಮಾಧಾನ ಅನ್ನಿಸ್ತದೆ. ಎಸ್, ಯಾವುದಾದ್ರೂ ಸ್ಥಳಗಳಿಗೆ ನೀವು ಹೋಗಲೇಬೇಕಿದ್ರೆ ಆ ಒಂದು ಸ್ಥಳ ಎನರ್ಜೀಸ್ ನಿಮಗೆ ಒಂದೇ ಇರಬಹುದು ಈ ಒಂದು ವಾರದಲ್ಲಿ. ಬೇಗ ದೃಷ್ಟಿ ಆಗ್ತಿದೆ, ಬೇಗ ಒಂದು ರೀತಿ ಸಿಕ್ಕಾಗ್ತಿದ್ದೀರಾ, ಸ್ವಲ್ಪ ಟಯರ್ಡ್ನೆಸ್ ಅನಿಸ್ಬಹುದು. ಹಾಗೆ ನಿಮ್ಮ ಫೇಸಲ್ಲಿ ಹೆಚ್ಚಿನ ಒಂದು ಗ್ಲೋನೆಸ್ ಕಮ್ಮಿ ಆಗ್ತಿರ್ಬೋದು. ಕೆಲವು ಸ್ಥಳಗಳ ಎನರ್ಜೀಸ್ ನಿಮಗೆ ಆ ಎನರ್ಜಿ ಒಂದೇ ಇರಬಹುದು. ಪ್ಯಾನ್ ನಂಬರ್ 2. ನೀವು ಕಪ್ಪು ದಾರ ಆಗಿರಬಹುದು ಅಥವಾ ಕಣ್ಣಿಗೆ ಕಾಜಲ್ ಆಗಿರ್ಬೋದು, ಕಾಲಿಗೆ ಏನಾದರೂ ಕಪ್ಪನ್ನು ಹಚ್ಕೊಳ್ಳಿ ಆ ಒಂದು ಸ್ಥಳಗಳಿಗೆ ಹೋಗಬೇಕಿದ್ರೆ. ಎಸ್, ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯ ವ್ಯಕ್ತಿಗಳು ನಿಮ್ಮಿಂದ ಮಾತನ್ನು ಬಿಟ್ಟಿದ್ದಾರೆ ಅಥವಾ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡಲಿಕ್ಕೆ ವೆಯ್ಟ್ ಮಾಡ್ತಿದ್ದಾರೆ ಅಥವಾ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಥವಾ ಜಗಳಗಳು ಅಥವಾ ಬೇಸರನೋ ಅಥವಾ ಮಾತಾಡದೆ ಆ ವ್ಯಕ್ತಿಗಳು ದೂರ ಇದ್ದರೆ, ನಿಮ್ಮ ತಂದೆ ಸಮಾನರಾಗಿರಬಹುದು, ನಿಮ್ಮ ಗ್ರ್ಯಾಂಡ್ ಫಾದರ್ ಆಗಿರಬಹುದು, ನಿಮ್ಮ ತಂದೆಯ ತಂದೆ ಆಗಿರ್ಬೋದು, ನಿಮ್ಮ ತಾಯಿಯ ತಂದೆ ಆಗಿರ್ಬೋದು, ಆ ವ್ಯಕ್ತಿಗಳು ನಿಮ್ಮ ಹತ್ರ ಏನಾದರೂ ಶೇರ್ ಮಾಡ್ಕೋತಿರ್ಬೋದು, ಹಂಚ್ಕೋತಿರ್ಬಹುದು. ಪ್ಯಾನ್ ನಂಬರ್ 2. ಬಹಳಷ್ಟು ವಿಚಾರಗಳಲ್ಲಿ ನಿಮಗೆ ಈ ಒಂದು ವಾರ ಕ್ಲಾರಿಟಿ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ. ಹಾಗೆ ನಿಮ್ಮ ದುಃಖ ಏನು ಮನಸ್ಸಲ್ಲಿ ದುಃಖ ಪಡ್ತಿದ್ದೀರಾ ಅದು ಕಮ್ಮಿ ಆಗ್ತಿದೆ. ಮೆಡಿಟೇಷನ್ ಮಾಡಿ. 4th ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ, ಸ್ವಲ್ಪ
ನಿಮ್ಮ ಮನಸ್ಸು ಯಾವ ಕಡೆನೂ ಚಂಚಲತೆ ಆಗಬೇಕು, ಯಾವ ಕಡೆನೂ ನಿಮಗೆ ಸರಿಯಾದ ಒಂದು ಕ್ಲಾರಿಟಿ ಸಿಗಬಾರ್ದು ಅಂತ ಕೆಲವು ವ್ಯಕ್ತಿಗಳು ಪ್ರಾರ್ಥನೆ ಮಾಡಿದ್ದಾರೆ. ಆ ಪ್ರಾರ್ಥನೆ ಏನೇ ಇರಲಿ, ಆ ಪ್ರಾರ್ಥನೆಯಿಂದ ನಿಮ್ಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಎಸ್, ನೀವು ನಂಬೋ ದೈವ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಎಸ್, ಫೈಲ್ ನಂಬರ್ 2. ಎಸ್, ಹೊಸ ಬಿಗಿನಿಂಗ್ ಇದೆ, ಹೊಸ ಆರಂಭ ಇದೆ, ನಿಮ್ಮನ್ನು ಗುರುತಿಸ್ಕೊಳ್ಳುವ ಸಮಯ ಬಂದಿದೆ. ಹಾಗೆ ಈ ಒಂದು ವಾರದಲ್ಲಿ ಬಹಳಷ್ಟು ಅನುಭವಗಳಾಗ್ತಿದೆ. ಆ ಅನುಭವಗಳು ನಿಮಗೆ ತುಂಬಾ ಮನಸ್ಸಿಗೆ, ನಿಮ್ಮ ಬದುಕಿಗೆ ತುಂಬಾ ಸುಧಾರಣೆಯನ್ನು ತಂದುಕೊಡ್ತಿದೆ. ಯಾವುದಾದ್ರೂ ವಿಶೇಷವಾದಂತಹ ಬರ್ಡ್ಸ್ನ ನೀವು ನೋಡ್ತಿರ್ಬೋದು, ಹಾಗೆ ಅದರ ಫೆದರ್ಸ್ನ ನೀವು ವಾಚ್ ಮಾಡ್ತಿರ್ಬೋದು. ಫೈಲ್ ನಂಬರ್ 2. ಹಾಗೆ ನಿಮ್ಮನ್ನು ನೀವು ಈ ಒಂದು ವಾರದಲ್ಲಿ ತುಂಬಾ ಮುಂದೆ ಹೋಗಲಿಕ್ಕೆ ದಾರಿನ ನೋಡ್ತಿದ್ದೀರಾ, ನಿಮ್ಮ ಒಂದು ಗೋಲ್ ರೀಚ್ ಆಗಲಿಕ್ಕೆ. ಫೈಲ್ ನಂಬರ್ 2. ಹಾಗೆ ಸ್ಟಾರ್ಸ್ನ ನೀವು ವಾಚ್ ಮಾಡ್ತಿರ್ಬೋದು. ಹಾಗೆ ದೇವರಿಗೆ, ನಿಮ್ಮ ಮನೆ ದೇವರಿಗೆ ಸಂಬಂಧಪಟ್ಟಾಗಿ ಕೆಲವು ನಿಮ್ಮ ಮನೆಗೆ ಏನು ರಕ್ಷಣೆ ಸಿಗ್ತಿಲ್ಲ, ಅಥವಾ ಏನೋ ಒಂದು ರೀತಿ ಸಮಾಧಾನ ಅನ್ನಿಸ್ತಾ ಇಲ್ಲ, ಯಾಕೋ ಒಂದು ರೀತಿ ಕಸಿ ಬಿಸಿ ಅನ್ನಿಸ್ತದೆ. ನೀವು ಹೆಚ್ಚು ಪೂಜೆ ಮಾಡ್ತಿರ್ಬೋದು, ಹೆಚ್ಚು ಜಪ ಪೂಜೆ ಎನಿಥಿಂಗ್ ಏನು ಮಾಡ್ತಿದ್ರು ನಿಮಗೆ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ, ದೈವದ ಆಶೀರ್ವಾದ ರಕ್ಷಣೆ ನನಗೆ ಸಿಗ್ತಿಲ್ವಾ, ಅಥವಾ ದೃಷ್ಟಿ ಕಮ್ಮಿ ಆಗಿದೆಯಾ ಅನ್ನೋ ಒಂದು ಥಾಟ್ಸ್ ನಿಮಗೆ ಹೆಚ್ಚಾಗ್ಬೋದು. ಈ ಒಂದು ವಾರದಲ್ಲಿ ನಿಮ್ಮ ಮನೆ ದೇವರ ದರ್ಶನ ಕೂಡ ನೀವು ಮಾಡಿ ಬಂದಮೇಲಿಂದ ಇನ್ನಷ್ಟು ನಿಮ್ಮ ಲೈಫಲ್ಲಿ ಪಾಸಿಟಿವ್ ಎನರ್ಜೀಸ್ ಫೈಲ್ ನಂಬರ್ 2ಗೆ ಸಿಗ್ತಿದೆ. ಹಾಗೆ ಕೆಲವು ಕೆಟ್ಟ ದೃಷ್ಟಿಗಳ ನಿಮ್ಮ ಮೇಲಿದೆ, ಆ ದೃಷ್ಟಿ ನಿವಾರಣೆ ಕೂಡ ಈ ಒಂದು ವಾರದಲ್ಲಿ ಆಗ್ತಿದೆ. ಫೈಲ್ ನಂಬರ್ 2. ಯಾರಲ್ಲಿ ಸರ್ಕಾರದ ಕೆಲಸದಲ್ಲಿ ಕೆಲಸ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಈ ಒಂದು ವಾರದಲ್ಲಿ ತುಂಬಾ ಚೇಂಜಸ್ ಇದೆ. ಹಾಗೆ ನಿಮ್ಮ ಪೋಸ್ಟಿಂಗ್ ಕೂಡ ಚೇಂಜ್ ಆಗ್ತಿರ್ಬೋದು. ಹಾಗೆ ನೀವು ಇಷ್ಟಪಟ್ಟಿರುವಂಥ ಸ್ಥಳಕ್ಕೆ ಭೇಟಿ ಕೊಡಬೇಕು, ಇಷ್ಟಪಟ್ಟಿರೋ ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿದ್ದರೆ ಖಂಡಿತ ಈ ಒಂದು ವಾರದಲ್ಲಿ ನೀವು ಪಯಣ ಮಾಡ್ತಿದ್ದೀರಾ. ಈ ಒಂದು ಫ್ರೈಡೇ ನಿಮಗೆ ತುಂಬ ಇಂಪಾರ್ಟೆಂಟ್ ಇರ್ಬೋದು. ವಿಶೇಷವಾದ ವ್ಯಕ್ತಿಗಳನ್ನ ಭೇಟಿ ಮಾಡ್ತಿದ್ದೀರಾ, ಇನ್ನಷ್ಟು ಕ್ಲಾರಿಟಿಯ ವ್ಯಕ್ತಿಗಳಿಂದ ನಿಮಗೆ ಸಿಗ್ತಿದೆ, ನಿಮ್ಮಿಂದ ಆ ವ್ಯಕ್ತಿಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ಯಾವುದೇ ಪತ್ರಗಳ ಮೇಲೆ ಸೈನ್ ಮಾಡೋದಾಗಿರ್ಬೋದು, ಅಥವಾ ನೀವು ಯಾವುದೇ ಭೂಮಿಗೆ ಆಗಿರಬಹುದು ಅಥವಾ ಕಾನೂನಿಗೆ ಆಗಿರಬಹುದು ಸಂಬಂಧಪಟ್ಟಿರೋ ಕೆಲಸಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದೆ ಹೋಗಿ. ಹಾಗೆ ಯಾವುದು ನಿಮಗೆ ಅಡೆತಡೆಗಳಿದೆ ಕಾನೂನಿಗೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವಾರದಲ್ಲಿ ಫೈಲ್ ನಂಬರ್ 2 ಆ ಕೆಲಸದಲ್ಲಿ ಭಾಳಷ್ಟು ಬೇಗ ಪ್ರಗತಿ ಸಿಗ್ತಿದೆ. ಯಾವ್ದು ಗೊಂದಲ ಆಗಿದೆ ಆ ಗೊಂದಲ ಸರಿ ಆಗ್ತಿದೆ. ಫೈಲ್ ನಂಬರ್ 2. ಎಸ್, ಯಾವುದೋ ವಿಚಾರನ ಮನಸ್ಸಲ್ಲಿ ಇಟ್ಕೊಂಡಿದ್ದೀರಾ, ಅದನ್ನು ಹೊರಗಡೆ ಹೇಳಬೇಕು ಅಂತ ಬಯಸ್ತಿದೆ, ಬಟ್ ಹೇಳೋಕ್ಕಾಗ್ತಿಲ್ಲ. ಸಂದರ್ಭಕ್ಕೋಸ್ಕರ, ಸಮಯಕ್ಕೋಸ್ಕರ ಕಾಯ್ತಿದ್ದೀರಾ. ಫೈಲ್ ನಂಬರ್ 2 ಕೆರುವರೆಯಲ್ಲಿ ಖಂಡಿತ ಆ ಸಮಯ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶ ಆಗ್ತಿದೆ. ಕೆಲವು ವ್ಯಕ್ತಿಗಳ ಜೊತೆ ನೀವು ಮಾತಾಡಲಿಕ್ಕೆ, ಸತ್ಯನ ಮಾತಾಡಲಿಕ್ಕೆ ಸಮಯ ಯಾಕೆ ಬೇಕು, ಸಂದರ್ಭ ಯಾಕೆ ಬೇಕು. ಫೈಲ್ ನಂಬರ್ 2 ನಿಮ್ಮ ಒಂದು ಆನೆಸ್ಟ್, ನಿಮ್ಮ ಸುತ್ತ ಇರೋ ಜನಗಳು ಅದನ್ನು ಅಬ್ಸರ್ವ್ ಮಾಡಿದ್ದಾರೆ, ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಇಷ್ಟಪಡ್ತಿದ್ದಾರೆ. ಕೆಲವು ವ್ಯಕ್ತಿಗಳು ಅದನ್ನು ಸಹಿಸ್ತಿಲ್ಲ, ಅದನ್ನು ನಿಮ್ಮಿಂದ ದೂರ ಮಾಡಬೇಕು, ನಿಮ್ಮ ಜೊತೆ ಇರೋರನ್ನ ದೂರ ಮಾಡಬೇಕು. ನಿಮ್ಮನ್ನು ಗೌರವಿಸೋರು, ನಿಮ್ಮನ್ನು ಹೊಗಳಿಕೆ ಮಾಡೋರು ನಿಮ್ಮ ದೂರ ಮಾಡಬೇಕು ಅನ್ನೋ ಬಯಸುವಂತಹ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಫಸ್ಟ್ ಅದನ್ನು ಡಿಸ್ಟ್ರಾಯ್ಡ್ ಮಾಡಬೇಕಿದೆ. ಫೈಲ್ ನಂಬರ್ 2 ಈ ಒಂದು ವಾರದಲ್ಲಿ ಆ ಕೆಲಸನ ನೀವು ನಂಬೋ ದೈವ ಮಾಡ್ತಿದೆ. ಎಸ್, ಕೆಲವು ಪಾಸಿಟಿವ್ ದೈವದ ಮಂತ್ರಗಳನ್ನ ನೀವು ಪಠನೆ ಮಾಡ್ತಿರ್ಬೋದು, ಅಥವಾ ನಿಮಗೆ ಆ ಮಂತ್ರಗಳ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಅದು ನಿಮ್ಮ ಕಿವಿಗೆ ಕೇಳಿಸ್ತಿದೆ. ಈ ಒಂದು ವಾರದಲ್ಲಿ ಸಡನ್ನಾಗಿ ನಿಮಗೆ ಆ ಒಂದು ಮಂತ್ರಗಳು ಕಿವಿಗೆ ಬೀಳ್ತಿರ್ಬೋದು, ಅಥವಾ ದೇವರ ಸಾಂಗ್ಸ್ನ ನೀವು ಕೇಳ್ತಿರ್ಬೋದು ಹೆಚ್ಚಾಗಿ. ಅದು ನಿಮಗೆ ತುಂಬಾ ರೋಮಾಂಚನ ಅನ್ನಿಸ್ಬಹುದು, ಹಾಗೆ ತುಂಬ ಪಾಸಿಟಿವ್ ಅನ್ನಿಸ್ಬಹುದು. ಫೈಲ್ ನಂಬರ್ 2. ಹಾಗೆ ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕಿದ್ರೆ, ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಚರ್ಚೆ ಮಾಡ್ತಿದ್ರೆ ಸ್ವಲ್ಪ ತುಂಬ ಭಯ ಪಡ್ತಿದ್ದೀರಾ, ಅಥವಾ ತುಂಬಾ ನಿಮ್ಮ ಶಿವರಿಂಗ್ ಆಗ್ತಿದ್ದೀರಾ ನವ ಡೇಸ್. ಅದರಿಂದ ನೀವು ಆ ಒಂದು ನೆಗೆಟಿವಿಟಿ ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಸ್ವಲ್ಪ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ ನಿಮ್ಮ ಗಮನ ಇದೆ, ಆ ವ್ಯಕ್ತಿಗಳು ಯಾರು ಅಂತ ನಿಮಗೆ ಗೊತ್ತಿದ್ದಾರೆ,
ನಿಮಗೆ ಟಾಂಟ್ ಮಾಡೋರು, ನಿಮ್ಗೆ ಹರ್ಟ್ ಮಾಡೋರು, ನಿಮ್ಗೆ ನೆಗೆಟಿವಿಟಿ ಮಾಡುವಂಥ ವ್ಯಕ್ತಿಗಳು ಯಾರು ಅಂತ ಅವರಿಂದ ದೂರ ಇರಿ. ಹಾಗೆ ಈ ಒಂದು ವಾರದಲ್ಲಿ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ಬೋದು, ಎಲ್ಲೇ ಟ್ರಾವೆಲ್ ಮಾಡ್ಬೋದು, ಅಥವಾ ಪ್ರತಿದಿನ ಈ ಒಂದು ವಾರದಲ್ಲಿ ಈ ಒಂದು ಹುಣ್ಣಿಮೆ ದಿವಸ ನಿಮ್ಮ ಒಂದು ಪರ್ಸ್ನಲ್ಲಿ 2 ಏಲಕ್ಕಿಯನ್ನು ನಿಮ್ಮ ಪಾಕೆಟ್ನಲ್ಲೋ ನಿಮ್ಮ ಪರ್ಸ್ನಲ್ಲೋ ಇಟ್ಕೊಳ್ಳೋದ್ರಿಂದ ಅದನ್ನು ನೆಕ್ಸ್ಟ್ ಬರುವ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಆ ಒಂದು ಸಮಯದಲ್ಲಿ ಚೇಂಜನ್ನು ಮಾಡಿ ಆ ಒಂದು ಏಲಕ್ಕಿನ ಅದರ ಹಸಿರು ಗಿಡದಲ್ಲಿ ಹಾಕಿಬಿಡಿ. ಯಾವುದು ನೆಗೆಟಿವಿಟಿ, ದೃಷ್ಟಿ, ಹಣಕಾಸಿನ ಪರಿಸ್ಥಿತಿ, ಎನಿಥಿಂಗ್ ಅದು ನಿಮ್ಮಿಂದ ಕ್ಲೆನ್ಸ್ ಆಗುತ್ತೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2, ಹಾಗೆ ಇನ್ನಷ್ಟು ಮನಸ್ಸಿಗೆ ಸಮಾಧಾನ, ಕ್ಲಾರಿಟಿ ಸಿಗ್ತಿದೆ, ಧ್ಯಾನ ಮಾಡಿ. ನಿಮಗೋಸ್ಕರ ಸಮಯನ ತಗೋತಿದ್ದೀರಾ. ಪಾಯಿಂಟ್ ನಂಬರ್ 2, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ, ನಿಮ್ಮ ಲೈಫಿಗೆ ಹೊಸ ಪ್ರೀತಿ ಬರ್ತಿದೆ. ನೀವು ಅಲೋನ್ ಇದ್ದೀನಿ, ನನ್ನ ಲೈಫಲ್ಲಿ ಯಾರೂ ನನ್ನ ಜೊತೆ ಇಲ್ಲ, ನನ್ನನ್ನು ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ನನಗೆ ಸಿಕ್ಕಿಲ್ಲ ಪಾರ್ಟ್ನರ್ ಆಗಿ, ಅಥವಾ ಆ ಪಾರ್ಟ್ನರ್ ಬೇಕಿದೆ, ಅಥವಾ ನಿಮಗೆ ಫ್ರೆಂಡ್ಸ್ ಬೇಕಿದೆ ಅಂತ ನೀವು ಪ್ರಾರ್ಥನೆ ಮಾಡಿದರೆ ಖಂಡಿತ ಈ ಒಂದು ವಾರದಲ್ಲಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋವಂಥ ವ್ಯಕ್ತಿ ನಿಮಗೆ ಸಿಗ್ತಿದ್ದಾರೆ. ಆ್ಯಂಡ್ ನಿಮ್ಮನ್ನು ಪ್ರೌಡ್ ಮಾಡುವಂಥ ಕೆಲಸಗಳನ್ನ ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಕೆಲವು ವ್ಯಕ್ತಿಗಳು ನಿಮ್ಮ ಸುತ್ತ ಕೆಲಸದ ಸರೌಂಡಿಂಗಲ್ಲಿ ನಿಮಗಿಂದ ಕೆಟ್ಟದನ್ನು ನಿಮ್ಮ ಒಳ್ಳೆಯದನ್ನು ಮಾಡ್ತಿರೋದು ಅದು ಕೆಟ್ಟದಾಗಬೇಕು ಅಂತ ಬಯಸ್ತಿದ್ದಾರಲ್ಲ, ಅಂತಹ ವ್ಯಕ್ತಿಗಳಿಗೆ ಖಂಡಿತ ಭಗವಂತ ಒಳ್ಳೆಯದನ್ನು ಮಾಡೋದಿಲ್ಲ. ನಿಮ್ಗೇನು ಟಾಂಟ್ ಮಾಡಿದ್ದಾರೆ ಅಥವಾ ನಿಮ್ಗೆ ಒಳ್ಳೇದಾಗಬಾರ್ದು ಅಂತ ಬಯಸಿದ್ದಾರೆ, ಖಂಡಿತ ಅದು ರಿವರ್ಸ್ ಆಗಿ ಅವ್ರಿಗೆ ಆಗಲಿ. ಎಸ್, ಸದಾ ನೀವು ಆ ವ್ಯಕ್ತಿಗಳಿಗೂ ಒಳ್ಳೆಯದಾಗಲಿ ಅಂತ ಬಯಸುವಂಥ ಮನಸ್ಸಿರಲಿ ನೀವಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಹೆಚ್ಚು ಫ್ಲವರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಈ ಒಂದು ವಾರದಲ್ಲಿ. ಹಾಗೆ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗ್ತಿದ್ದೀರಾ. ನಿಮ್ಮದೇ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿರ್ಬೋದು, ನಿಮ್ಮದೇ ಒಂದು ಹೊಸ ಬಿಸ್ನೆಸ್ನ ಶುರು ಮಾಡ್ತಿರ್ಬೋದು. ಸಣ್ಣ ಮಟ್ಟದಾಗಿರಬಹುದು, ದೊಡ್ಡ ಮಟ್ಟದಾಗಿರಬಹುದು. ನೀವು ಮಾಡುವಂಥ ಕೆಲಸದಲ್ಲಿ ಖಂಡಿತ ಭಗವಂತನ ಆಶೀರ್ವಾದ ಹೆಚ್ಚಾಗಿ ಇದೆ. ಎಸ್, ಹೆಚ್ಚಾಗಿ ನೀವು 555 ನಂಬರ್ನ ಕೂಡ ನೀವು ಹೆಚ್ಚು ಟೈಮಿಂಗ್ನ ವಾಚ್ ಮಾಡ್ತಿದ್ದೀರಾ. ಆರ್ಕೇಂಜಲ್ಸಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ, ಗೈಡೆನ್ಸ್ ಇದೆ. ಯಾವುದು ನಿಮಗೆ ಬೇಡ ಅನ್ನಿಸ್ತಿದೆ ಅದು ಆಗ್ತಿಲ್ಲ, ಯಾವುದು ನಿಮಗೆ ಮಾಡಬೇಕು ಅನ್ನಿಸ್ತಿದೆ ಅದು ಸ್ವಲ್ಪ ತಡ ಆಗ್ತಿದೆ. ಬಟ್ ಆಗೋದೇ ಇಲ್ಲ ಅಂತ ನೀವು ಅನ್ಕೋಬೇಡಿ, ಖಂಡಿತ ಆಗುತ್ತೆ. ಸ್ವಲ್ಪ ತಡ ಆಗ್ತಿದೆ, ವಿಳಂಬ ಆಗ್ತಿದೆ ಅಷ್ಟೇ. ಖಂಡಿತ ಅದಕ್ಕೆ ಸರಿಯಾದ ಕ್ಲಾರಿಟಿ, ಸರಿಯಾದ ಸಮಯ ಬೇಕಾಗಿದೆ. ಆ ಸಮಯವನ್ನು ತಗೊಳ್ತಿರ್ಬಹುದು ಅಷ್ಟೇ. ಆರೋಗ್ಯದಲ್ಲಿ ಬದಲಾವಣೆಗಳಿದೆ. ಯಾರ ಆರೋಗ್ಯದ ವಿಚಾರವಾಗಿ ನೀವು ತುಂಬ ಚರ್ಚೆ ಟೆನ್ಷನ್ ಆಗಿದ್ದೀರಾ, ಅಥವಾ ನೀವು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅರ್ಕೆ ಮಾಡ್ಕೊಂಡಿದ್ದೀರಾ, ಅವರ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆ, ಚೇತರಿಕೆ ಇದೆ. ನಿಮ್ಮ ಮಕ್ಕಳ ಒಂದು ಆರೋಗ್ಯದ ವಿಚಾರವಾಗಿರ್ಬೋದು, ಅವರ ಕೆಲಸದ ವಿಚಾರ ಆಗಿರಬಹುದು, ಅವರ ಮ್ಯಾರೇಜ್ಗೆ ಸಂಬಂಧಪಟ್ಟವಾಗಿ ನೀವು ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಈ ಒಂದು ವಾರದಲ್ಲಿ ನಿಮಗೆ ಮನಸ್ಸಿಗೆ ಸಮಾಧಾನ ಆಗುವಂತಹ ಸುದ್ದಿಗಳನ್ನು ನೀವು ಕೇಳ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಯಾರು ನಿಮ್ಮಿಂದ ಅಮೌಂಟನ್ನು ಇಸ್ಕೊಂಡಿದ್ದಾರೆ, ಇನ್ನೂ ವಾಪಸ್ ಕೊಟ್ಟಿಲ್ಲ, ಆ ವ್ಯಕ್ತಿಗಳು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ, ಅಥವಾ ಟಾಂಟ್ ಮಾಡ್ತಿದ್ದಾರೆ, ಅಥವಾ ನಿಮ್ಮ ಹರ್ಟ್ ಮಾಡ್ತಿದ್ದಾರೆ. ಆ ಅಮೌಂಟ್ ನಿಮ್ಮ ಕೈಗೆ ಈ ಒಂದು ವಾರದಲ್ಲಿ ಸೇರ್ತಿದೆ. ಈ ಒಂದು ವಾರದಲ್ಲಿ ಹೆಚ್ಚು ಖರ್ಚು ಮಾಡ್ತಿಲ್ಲ, ಹಣನ ಹೆಚ್ಚು ಉಳಿತಾಯನ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಎಸ್, ಹೊಸ ಬಿಗಿನಿಂಗ್ ಇದೆ, ಹೊಸ ಆರಂಭ ನಿಮ್ಮ ಲೈಫಲ್ಲಿ ಬರ್ತಿದೆ. ಅದ್ರ ಕಡೆ ಗಮನ ಕೊಡಿ. ಯಾರೇ ನಿಮಗೆ ಹರ್ಟ್ ಮಾಡಲಿ, ಯಾರೇ ನಿಮಗೆ ಏನೇ ಒಳ್ಳೆಯದನ್ನ ಬಯಸಲಿ, ಕೆಟ್ಟದನ್ನ ಬಯಸಲಿ, ಎನಿಥಿಂಗ್, ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಹೆಚ್ಚಾಗಿ ಇದೆ. ನೀವು ಮಾಡುವ ಕೆಲಸದಲ್ಲಿ ಭಗವಂತನ ಆಶೀರ್ವಾದ ಇದೆ. ಪಾಯಿಂಟ್ ನಂಬರ್ 2, ಎಸ್, ನೀವೇನೇ ಒಂದು ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದ್ರಲ್ಲಿ ನಾನು ಪ್ರಗತಿ ಕಾಣ್ತೀನಾ ಅಥವಾ ಹೆಚ್ಚಿನ ಸಕ್ಸಸ್ ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ ಮನಸ್ಸಲ್ಲಿ ಇರ್ಬೋದು. ಇಲ್ಲಿ ಕೆಲವರಿಗೆ ನೀವು ಪ್ರಾರಂಭಿಸಿ, ಅದರಲ್ಲಿ ನಿಮಗೆ ಹೆಚ್ಚಿನ ಸಕ್ಸಸ್, ಹೆಚ್ಚಿನ ಅಭಿವೃದ್ಧಿ ಆಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ಬ್ರೌನ್ ಕಲರ್ ಬಟರ್ಫ್ಲೈಸ್ನ ನೀವು ಹೆಚ್ಚಾಗಿ ಈ ಒಂದು ವಾರದಲ್ಲಿ ವಾಚ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಪ್ರಶಾಂತತೆ, ಸಮಾಧಾನ, ಚೇಂಜಸ್ ಇದೆ. ಶಬರಿಮಲೆ ಅಯ್ಯಪ್ಪರ ಆಶೀರ್ವಾದ ಕೂಡ ಪಾಯಿಂಟ್ ನಂಬರ್ 2ಗೆ ಇದೆ. ನೀವೇನಾದರೂ ಅಯ್ಯಪ್ಪನ ದರ್ಶನ ಮಾಡ್ತಿದ್ದೀರಿ, ಪಾಯಿಂಟ್ ನಂಬರ್ 2, ಖಂಡಿತ ಈ ಒಂದು ವಾರ ಆಗಿರ್ಬೋದು, ಮುಂದಿನ ಬರುವಂತಹ ದಿನಗಳಾಗಿರಬಹುದು, ಖಂಡಿತ ಅಯ್ಯಪ್ಪರ ಆಶೀರ್ವಾದ ನಿಮ್ಮ
ಜೊತೆ ಇದೆ. ನಿಮ್ಮ ಡ್ರೀಮ್ಸಲ್ಲೇ ಆಗಿರ್ಬೋದು, ಏನಾದರೂ ಮೆಸೇಜಸ್ನ ನಿಮಗೆ ಕೊಡ್ತಿರ್ಬೋದು, ಅದು ನಿಮಗೆ ಗೋಚರ ಆಗದೆ ಇರ್ಬೋದು ಅಥವಾ ಅರ್ಥ ಆಗದೆ ಇರ್ಬೋದು. ಬಟ್ ಈ ಒಂದು ವಾರದಲ್ಲಿ ನಿಮಗೆ ಅಯ್ಯಪ್ಪರ ಆಶೀರ್ವಾದ ಕೂಡ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ತಂದುಕೊಡ್ತಿದೆ. ಪ್ಯಾನ್ ನಂಬರ್ 2. ಎಸ್, ನೀವಿರುವ ಸ್ಥಳ ಚೇಂಜಸ್ ಆಗ್ತಿದೆ, ಚೇಂಜಸ್ ಮಾಡ್ತಿದ್ದೀರ ಕೂಡ. ಪ್ಯಾನ್ ನಂಬರ್ 2, ಹೊಸ ವ್ಯಕ್ತಿಗಳ ಪರಿಚಯದಿಂದ ಇನ್ನಷ್ಟು ನಿಮಗೆ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಯಾವುದು ಕೆಲಸ ವಿಳಂಬ ಆಗ್ತಿದೆ, ಆ ಕೆಲಸದಲ್ಲಿ ಫಾಸ್ಟ್ ಮೂಮೆಂಟ್ ಇದೆ. ಆ ವಿಳಂಬನ ನೀವು ನಂಬೋ ದೈವ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಿದೆ. ತಡ ಆಗ್ತಿರೋ ಕೆಲಸ ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಯಾವುದು ಕೂಡ ಆಗೋದಿಲ್ಲ ಅಂತ ಅಂದ್ಕೋಬಿಡಿ, ನಿಧಾನ ಆಗುತ್ತೇನೋ, ಇನ್ನಷ್ಟು ಸಮಯ ತಗೊಳ್ತೇನೋ, ಆಗೋದೇ ಇಲ್ವೋ ಅಂತ ನೀವು ಯೋಚನೆ ಮಾಡ್ತಿರೋದನ್ನು, ಥಿಂಕಿಂಗ್ನ ಚೇಂಜಸ್ ಮಾಡಿ. ಆಗುತ್ತೆ ಅಂತ ಪಾಸಿಟಿವ್ ಆಗಿ ಇರಿ. ಪ್ಯಾನ್ ನಂಬರ್ 2. ಹಾಗೆ ದತ್ತಾತ್ರೇಯ ಗುರುಗಳ ಆಶೀರ್ವಾದ ಕೂಡ ಪ್ಯಾನ್ ನಂಬರ್ 2ಗೆ ಇದೆ. ಇಲ್ಲಿ ಪ್ಯಾನ್ ನಂಬರ್ 2 ಯಾರು ಪಿಕ್ ಮಾಡಿದ್ದೀರಾ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಸಕ್ಸಸ್ ಇದೆ. ಹಾಗೆ ಕಾನೂನಿಗೆ ಸಂಬಂಧಪಟ್ಟ ಕೆಲಸದಲ್ಲೂ ಕೂಡ ಪ್ರಗತಿ ಇದೆ. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಯಾರು ನೀವು ಲೋನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ಈ ಒಂದು ವಾರದಲ್ಲಿ ನಿಮಗೆ ಗುಡ್ ನ್ಯೂಸ್ ಇದೆ. ನಿಮ್ಮ ಪೇರೆಂಟ್ಸಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತದೆ ವಿದ್ಯಾರ್ಥಿಗಳಿಗೆ. ಇಲ್ಲಿ ಪ್ಯಾನ್ ನಂಬರ್ 2 ಪ್ರೊಟೆಕ್ಟ್ ಆಗಿದ್ದೀರಾ, ಹ್ಯಾಪಿನೆಸ್ ಇದೆ. ನಿಮ್ಮ ಕುಟುಂಬದಲ್ಲಿ ಒಂದು ಸಂತೋಷದ ವಾತಾವರಣವನ್ನು ನೀವು ನೋಡ್ತಿದ್ದೀರಾ. ಎಸ್, ಈ ಒಂದು ವಾರದಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ಹಾಗೆ ನಿಮ್ಮ ಇಷ್ಟವಾಗಿರೋ ವ್ಯಕ್ತಿನ ಕೂಡ ನೀವು ಭೇಟಿ ಮಾಡ್ತಿರ್ಬೋದು. ಈ ಒಂದು ವಾರದಲ್ಲಿ ತುಂಬ ಸಂತೋಷದಿಂದ ಅವರನ್ನು ಸ್ವಾಗತ ಮಾಡ್ತಿದ್ದೇನೆ ನಿಮ್ಮ ಲೈಫಿಗೆ. ಮತ್ತೆ ಅದು ಇನ್ನಷ್ಟು ಸಂತೋಷ ಇದೆ. ಹೆಚ್ಚು ಸಿಹಿ ಪದಾರ್ಥವನ್ನು ನೀವು ಈ ಒಂದು ವಾರದಲ್ಲಿ ಸೇವನೆ ಮಾಡ್ತಿದ್ದೀರಾ, ಅಂದರೆ ಹೆಚ್ಚು ಸಿಹಿ ಸ್ವೀಟ್ಸ್ನ ತಿಂತಿದ್ದೀರಾ. ಎಸ್, ಅಲ್ಲಿ ನೀವು ತಿಳ್ಕೊಳ್ತಿದ್ದೀರಾ ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಇದೆ ಅನ್ನೋದನ್ನು. ಪ್ಯಾನ್ ನಂಬರ್ 2. ಎಸ್, ನನಗೂ ಕೂಡ ನೀವು ಸಿಹಿಯನ್ನು ಕಳಿಸ್ಕೊಡ್ಬೇಕಿದೆ. ಪ್ಯಾನ್ ನಂಬರ್ 2 ಕಳಿಸ್ಕೊಡಿ. ಎಸ್, ಪ್ಯಾನ್ ನಂಬರ್ 2 ಈ ಒಂದು ವಾರದಲ್ಲಿ ಯಾವುದು ಬಿಗ್ ಅಮೌಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ನೀವು ಯಾರಿಗಾದ್ರೂ ಅಮೌಂಟ್ ಕೊಟ್ಟಿದ್ದೀರಾ ಅಥವಾ ಲೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ, ಅಥವಾ ಆಸ್ತಿಗೆ ಸಂಬಂಧಪಟ್ಟಾಗಿ ಕೋರ್ಟಲ್ಲಿ ಏನಾದರೂ ಕೇಸಸ್ ಇದ್ದರೆ ಈ ಒಂದು ವಾರದಲ್ಲಿ ಎಲ್ಲವೂ ಜಯ ಇದೆ. ಪ್ಯಾನ್ ನಂಬರ್ 2ಗೆ ಯಾವುದಾದ್ರೂ ಬರ್ಡ್ಸ್ಗಾಗಿರ್ಬೋದು, ಪ್ರಾಣಿಗಳಿಗಾಗಿರ್ಬೋದು, ನಿಮ್ಮ ಕೈಯಿಂದ ಪ್ರಾಣಿಗಳಿಗೆ ಏನಾದರೂ ತಿನ್ನಲಿಕ್ಕೆ ಕೊಡಿ. ಎಸ್, ಈ ಒಂದು ವಾರ, ಈ ಒಂದು ಮುಂದಿನ ಬರುವಂಥ ತಿಂಗಳುಗಳಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದ ಜಯ ಸಿದ್ಧಿ ಆಗ್ತಿದೆ. ತುಂಬ ಕಾನ್ಫಿಡೆನ್ಸ್ ಆಗಿ ಇದ್ದೀರಾ. ಆ ಕಾನ್ಫಿಡೆನ್ಸ್ ಯಾರು ಕೂಡ ನಿಮ್ಮ ಕಾನ್ಫಿಡೆನ್ಸ್ನ ಡೌನ್ ಮಾಡೋದು ಬೇಡ, ಯಾರೇ ದೃಷ್ಟಿ ನಿಮ್ಗೆ ಹಾಕೋದು ಬೇಡ. ಈ ಒಂದು ವಾರದಲ್ಲಿ ಹೆಚ್ಚಿನ ಆಪರ್ಚುನಿಟಿ ಸಿಗ್ತಿದೆ. ಯಾವ ಕೆಲಸನ ನೀವು ಆರಿಸ್ಕೋತಿದ್ದೀರಾ ಅಥವಾ ಯಾವ ಕೆಲಸಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸಿದ್ದೀರಾ, ನಿಮ್ಮ ಕೆಲಸನ ಚೇಂಜಸ್ ಮಾಡಬೇಕು ಅಂತ, ಅಥವಾ ನೀವು ಕೆಲಸನ ಹುಡುಕ್ತಿದ್ರೆ ಆ ಕೆಲಸನೇ ನಿಮ್ಮನ್ನ ಹುಡುಕೊಂಡು ಬರ್ತಿದೆ ಈ ಒಂದು ವಾರದಲ್ಲಿ. ಅದು ಇನ್ನಷ್ಟು ಸಂತೋಷ ಇದೆ. ಆ್ಯಂಡ್ ಪಾಸಿಟಿವ್ ಆಗಿರಿ. ಹಾಗೆ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾನೆ, ಅದು ನಿಮಗೆ ಇನ್ನಷ್ಟು ಮನಸ್ಸಿಗೆ ಸಂತೋಷನ ಕೊಡ್ತಿದೆ. ಪ್ಯಾನ್ ನಂಬರ್ 2 ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ಳಿ. ಯಾವ ವಿಚಾರವಾಗಿ ನಿಮಗೆ ಕ್ಲಾರಿಟಿ ಬೇಕಿದೆ, ಇನ್ನಷ್ಟು ಇನ್ಫಾರ್ಮೇಷನ್ಸ್ನ ತಿಳ್ಕೊಂಡು ಮುಂದೆ ಹೋಗಿ. ಯಾವುದೇ ಇಂಟರ್ವ್ಯೂನ ಅಟೆಂಡ್ ಮಾಡ್ತಿದ್ರೆ ಖಂಡಿತ ಭಯ ಪಡಬೇಡಿ. ನಿಮ್ಮ ಒಂದು ಮಾತುಗಳಿಂದ ಆ ವ್ಯಕ್ತಿ ಮನಸ್ಸನ್ನು ಗೆಲ್ತಿದ್ದೀರಾ, ಅದು ಇನ್ನಷ್ಟು ಅವರಿಗೆ ತುಂಬ ಸಂತೋಷ ಇದೆ. ಹಾಗೆ ನಿಮ್ಮ ಲೈಫಲ್ಲೂ ಕೂಡ ನಿಮಗೆ ತುಂಬ ಸಂತೋಷ ಸಿಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ.